ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಅಧ್ಯಯನ ಮಾಡೋಣ. ಇವತ್ತಿನ ಪಾರ್ಟ್ ಒಳಗ ಇದು ಒಂದೇ ವಿಡಿಯೋ ಆಗಿದೆ. ಆಲ್ರೆಡಿ ಪಾರ್ಟ್ 1 ಒಳಗೆ ಏನಪ್ಪಾ ಅಂದ್ರ ಒಂದು 100 ಪ್ರಶ್ನೆಗಳನ್ನ ನಾವೇನಪ್ಪಾ ಅಂದ್ರ ಅಧ್ಯಯನ ಮಾಡಿದ್ದೀವಿ. ಇವತ್ತು ಪಾರ್ಟ್ 2 ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಒಂದನೇ ವಿಡಿಯೋ ಟೋಟಲ್ ಆಗಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ 11ನೇ ಕ್ಲಾಸ್ ಏನಪ್ಪಾ ಇದು ಆಗಿರ್ತದ. ನಾನು JS ಸೋಮನಾಳ್. ನಾವು ಅಧ್ಯಯನ ಮಾಡ್ತಿರುವಂತ ಎಲ್ಲಾ ವಿಷಯಗಳು ಏನಪ್ಪಾ ಅಂದ್ರ ಮುಂಬರಲಿರುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಸಹಾಯಕವಾಗ್ತದ. ಅದು KS ಆಗಿರ್ಬೋದು, KPSC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್, FD, SD, ಅದೇ ರೀತಿಯಾಗಿ PSI, PC, PDO, TET, HS ಸ್ಟಾರ್, GP ಸ್ಟಾರ್, PA ಸ್ಟಾರ್, ಹೊಸದಾಗಿ ಯಾರ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರಲ್ಲ ಅವ್ರಿಗೂ ಏನಪ್ಪಾ ಅಂದ್ರ ಬಹಳಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಬೇಸಿಕ್ ಫೌಂಡೇಶನ್ ಏನಪ್ಪಾ ಅಂದ್ರ ನಿಮಗ ಗಟ್ಟಿ ಆಗಲು ಏನಪ್ಪಾ ಅಂದ್ರ ಬಹಳಷ್ಟು ಈ ತರಗತಿಗಳು ಏನಪ್ಪಾ ಅಂದ್ರ ಸಹಾಯಕವಾಗ್ತವ. ಇವತ್ತ 6ನೇ ತರಗತಿಗೆ ಸಂಬಂಧಪಟ್ಟಂತ ಪಾರ್ಟ್ 2 ಒಂದೇ ವಿಡಿಯೋ ಆಗಿರ್ತದ. ನಾವು ಇಲ್ಲಿರುವಂತ ಅಧ್ಯಾಯವಾರು ಪ್ರಶ್ನೆಗಳು ಒಂದೇ ಒಂದು ಪಾಯಿಂಟ್ ಬಿಡದಂಗ ಏನಪ್ಪಾ ಅಂದ್ರ ಇಲ್ಲಿ ಅಧ್ಯಯನ ಮಾಡ್ತಿರ್ತೀವಿ. ಭಾಗ 2 ಒಳಗೆ ಏನಪ್ಪಾ ಅಂದ್ರ ಸುಮಾರು 12ನೇ ಚಾಪ್ಟರ್ ಇಂದ ಪ್ರಾರಂಭ ಆಗಿ ಏನಪ್ಪಾ ಅಂದ್ರ 24ನೇ ಚಾಪ್ಟರ್ ವರೆಗೆ ಏನಪ್ಪಾ ಅಂದ್ರ ನಡೀತದ. ಇದನ್ನೆಲ್ಲ ಒಂದ್ಸಲ ಏನಪ್ಪಾ ಅಂದ್ರ ನೀವು ನೋಡ್ಕೊಂಡ್ ಬಿಡ್ರಿ. ನೈತಂದ್ರ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ಏನಪ್ಪಾ ಅಂದ್ರ 100 ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಮುಗಿಸಿದೀವಿ. ಇವತ್ತಿನಿಂದ ಏನಪ್ಪಾ ಅಂದ್ರ 101ನೇ ಪ್ರಶ್ನೆ ಪಾರ್ಟ್ 2 ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಒಂದನೇ ವಿಡಿಯೋ ಇದು ಆಗಿರ್ತದೆ. ನೋಡ್ರಿ, 101ನೇ ಪ್ರಶ್ನೆ ಏನಿದೆ? ಮೌರ್ಯ ಸಾಮ್ರಾಜ್ಯದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡ್ರಿ, ಹೇಳಿಕೆಗಳನ್ನ ನೋಡ್ರಿ. ಎ ಸ್ಟೇಟ್ಮೆಂಟ್: ಭಾರತದ ಮೊಟ್ಟ ಮೊದಲ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಬಿ ಸ್ಟೇಟ್ಮೆಂಟ್: ವಿಷ್ಣುಗುಪ್ತನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯನು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು. ಸಿ ಸ್ಟೇಟ್ಮೆಂಟ್: ಕೌಟಿಲ್ಯ ಅಥವಾ ವಿಷ್ಣುಗುಪ್ತನು ಬರೆದ ಅರ್ಥಶಾಸ್ತ್ರ ಗ್ರಂಥವನ್ನು ಆರ್ ಶ್ಯಾಮಶಾಸ್ತ್ರಿಯವರು 1902ರಲ್ಲಿ ಬೆಂಗಳೂರು ಸೆಂಟ್ರಲ್ ಗ್ರಂಥಾಲಯದಲ್ಲಿ ಪತ್ತೆ ಮಾಡಿದರು. ಅಲ್ಲಿ ಏನ್ ಕಂಡು ಹಿಡಿಬೇಕಪ್ಪ ಅಂದ್ರ ತಪ್ಪಾದ ಹೇಳಿಕೆಯನ್ನ ಕಂಡು ಹಿಡಿಬೇಕಾದ. ಏನ್ ತಪ್ಪಾದ ಹೇಳಿಕೆಯನ್ನ ನಾವ್ ಏನಪ್ಪಾ ಅಂದ್ರ ಕಂಡು ಹಿಡಿಬೇಕಾಗ್ಯದ. ನೋಡ್ರಿ, ಯಾವ ಹೇಳಿಕೆ ಕಂಡದ ತಪ್ಪಾದ. ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಒಳಗ ಎ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರ ರೈಟ್ ಆಗಿದೆ. ಭಾರತದ ಮೊಟ್ಟ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಯಾವುದಪ್ಪ ಅಂತ ಕೇಳಿದಾಗ ನಮಗ ಮೌರ್ಯ ಸಾಮ್ರಾಜ್ಯ ಅಂತ ಬರ್ತದ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪಕನಾದಂತ ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯ ಬರ್ತಾನ. ಈ ಚಂದ್ರಗುಪ್ತ ಮೌರ್ಯನ ಏನಪ್ಪಾ ಅಂದ್ರ ಭಾರತದ ಮೊಟ್ಟ ಮೊದಲ ಏನಪ್ಪಾ ಅಂದ್ರ ದೊರೆ ಅಂತ. ಅದೇ ರೀತಿ ಕರ್ನಾಟಕದಲ್ಲಿ ಸ್ಥಾಪನೆ ಆದ ಮೊಟ್ಟ ಮೊದಲ ಮನೆತನ ಯಾವುದಂದ್ರ ಕದಂಬ ಮನೆತನ. ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದಂದ್ರ ಕದಂಬ ಮನೆತನ. ಇನ್ನ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಮೊದಲ ಮನೆತನ ಯಾವ್ದಪ್ಪ ಅಂದ್ರ ಶಾತವಾಹನ ಮನೆತನ ಬರ್ತದೆ. ಯಾವ ಮನೆತನ ಬರ್ತದ? ಶಾತವಾಹನ ಮನೆತನ ಬರ್ತದ. ಇದಕ್ಕೆ ಸುಮ್ ರಿಲೇಟೆಡ್ ಆಗಿ ಇರ್ಲಿ ಅಂತ ಏನಪ್ಪಾ ಅಂದ್ರ ಇದನ್ನ ಹೇಳಿ. ನೆಕ್ಸ್ಟ್, ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ವಿಷ್ಣುಗುಪ್ತ. ವಿಷ್ಣುಗುಪ್ತ ಅಂದ್ರೆ ಯಾರಪ್ಪ ಅಂದ್ರ ಕೌಟಿಲ್ಯ ಬರ್ತಾನ. ವಿಷ್ಣುಗುಪ್ತನಿಗೆ ಏನಪ್ಪಾ ಅಂದ್ರ 3 ಹೆಸರು ಇರ್ತಾವ. ಒಂದು ಕೌಟಿಲ್ಯ, ಒಂದು ಚಾಣಕ್ಯ, ಇನ್ನೊಂದು ಏನಪ್ಪಾ ಅಂದ್ರ ವಿಷ್ಣುಗುಪ್ತ. ಈ ವಿಷ್ಣುಗುಪ್ತನ ಸಹಾಯದಿಂದ ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂದ್ರ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಈ ಕೌಟಿಲ್ಯನ ಏನ್ ಮಾಡ್ತಾನಪ್ಪ ಅಂದ್ರ ಅರ್ಥಶಾಸ್ತ್ರ ಅಂತ ಒಂದು ಗ್ರಂಥ ಬರೀತಾನ. ಯಾವ ಶಾಸ್ತ್ರ ಬರೀತಾನ? ಅರ್ಥಶಾಸ್ತ್ರ ಅಂತ ಏನಪ್ಪಾ ಅಂದ್ರ ಒಂದು ಗ್ರಂಥವನ್ನು ಬರೀತಾನಂತ. ಆ ಗ್ರಂಥ ಏನಪ್ಪಾ ಅಂದ್ರ ಯಾವ ಭಾಷೆ ಒಳಗದಪ್ಪ ಅಂದ್ರ ಸಂಸ್ಕೃತ ಭಾಷೆ ಒಳಗದ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯಾವ ಭಾಷೆ ಒಳಗಿತ್ತಪ್ಪ ಅಂದ್ರ ಇದು ಸಂಸ್ಕೃತ ಭಾಷೆ ಒಳಗದ. ಈತ ಕೌಟಿಲ್ಯ ಯಾರ ಅಂತ ಕೇಳಿದಾಗ ಈತ ಏನಪ್ಪಾ ಅಂದ್ರ ತಕ್ಷಶಿಲೆಯ ಪ್ರಾಧ್ಯಾಪಕನಾಗಿದ್ದ ಒಬ್ಬ. ಏನಾಗಿದ್ದ ಈತ? ತಕ್ಷಶಿಲೆಯ ಪ್ರಾಧ್ಯಾಪಕನಾಗಿದ್ದ. ಈತ 4ನೇ ಶತಮಾನದಲ್ಲಿ ಜನ್ಮ ತಳತಾನ. ಎಷ್ಟನೇ ಶತಮಾನದಲ್ಲಿ ಜನ್ಮ ತಳತಾನ? 4ನೇ ಶತಮಾನದಲ್ಲಿ ಏನಪ್ಪಾ ಅಂದ್ರೆ ಜನ್ಮ ತಳತಾನ. ಇಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವ್ರು ಯಾರು? ಸಾಕಷ್ಟು ಬೇರೆ ನಮಗೆ ಏನ್ ಬಂದ ಪ್ರಶ್ನೆ ಕೇಳೋಣ. ಯಾರು ಬರ್ದ ನೋಡೋಣ ಹೇಳ್ರಿ. ಕೌಟಿಲ್ಯ ಬರ್ದ. ಯಾವ ಭಾಷೆ ಒಳಗ್ ಬರ್ದ? ಏನ್ ಬರ್ದ? ಸಂಸ್ಕೃತ ಭಾಷೆ ಒಳಗ್ ಬರ್ದ. ಇದು ಏನೇನ್ ಹೇಳ್ತದಪ್ಪ ಅಂದ್ರ ರಾಜ್ಯ ನೀತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತದ. ನೆಕ್ಸ್ಟ್, ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಆರ್ಥಿಕ ಅನ್ನೋಕ್ಕಿಂತ ಹಣಕಾಸಿನ ಅಂಶಗಳು, ರಾಜ್ಯದಲ್ಲಿ ಹಣಕಾಸಿನ ಅಂಶಗಳ ಕುರಿತು ಚರ್ಚೆ ಮಾಡ್ತದ. ನೆಕ್ಸ್ಟ್, ವಿದೇಶಾಂಗ ನೀತಿ. ಇವು 3ನ್ನ ಕೇಂದ್ರವಾಗಿ ಇಟ್ಕೊಂಡು ಏನಪ್ಪಾ ಅಂದ್ರ ಚಾಣಕ್ಯ ಏನ್ ಮಾಡಿದಪ್ಪ ಅಂದ್ರ ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದಂತ ಆರ್ ಶ್ಯಾಮಶಾಸ್ತ್ರಿ ಅವ್ರು ಏನಪ್ಪಾ ಅಂದ್ರ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ, ಯಾವರು? ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಏನಪ್ಪಾ ಅಂದ್ರ ಈ ಪುಸ್ತಕವನ್ನ ಏನಪ್ಪಾ ಅಂದ್ರ ಕೌಟಿಲ್ಯ ಬರೆದ ಹಸ್ತಪ್ರತಿಗಳನ್ನ ಏನಪ್ಪಾ ಅಂದ್ರ ಪತ್ತೆ ಹಚ್ತಾರ.
ಇಲ್ಲಿ ಬೆಂಗಳೂರಿನ ಸೆಂಟ್ರಲ್ ಗ್ರಂಥಾಲಯ ಅಂತ ಕೊಟ್ಟನ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದೆ. ತಪ್ಪಾಗ್ತದೆ. ಕೌಟಿಲ್ಯ ಅಥವಾ ವಿಷ್ಣುಗುಪ್ತನು ಬರೆದ ಅರ್ಥಶಾಸ್ತ್ರ ಗ್ರಂಥವನ್ನು ಆರ್ ಶ್ಯಾಮಶಾಸ್ತ್ರಿ ಅವರು 1902ರಲ್ಲಿ ಮೈಸೂರಿನ ಏನಪ್ಪಾ ಅಂದ್ರ ಓರಿಯೆಂಟಲ್ ಲೈಬ್ರರಿಯಲ್ಲಿ ಏನಪ್ಪಾ ಅಂದ್ರ ಈ ಗ್ರಂಥವನ್ನು ಪತ್ತೆ ಹಚ್ಚಿದ್ರು. ಇಲ್ಲಿ ನಮ್ಗೆ ಏನ್ ಕಂಡುಹಿಡಿ ಅಂತ ತಪ್ಪಾದ ಹೇಳಿಕೆಯನ್ನು ಏನಪ್ಪಾ ಅಂದ್ರ ಕಂಡುಹಿಡಿಯರಂತ. ಹಾಗಾಗಿ ಈ ಸಿ ಆಪ್ಷನ್ಸ್ ಏನಿದೆಲ್ಲ ಸಿ ಮಾತ್ರ ಏನಾಗಿದಪ್ಪ ಅಂದ್ರೆ ಇಲ್ಲಿ ತಪ್ಪಾಗಿದೆ. ಎ ಮತ್ತು ಬಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಸಿ ಏನಪ್ಪಾ ಅಂದ್ರೆ ತಪ್ಪಿದೆ. ಯಾಕಂದ್ರೆ ಇದು ಬೆಂಗಳೂರಿನ ಸೆಂಟ್ರಲ್ ಲೈಬ್ರರಿ ಏನಪ್ಪಾ ಅಂದ್ರ ಪತ್ತೆ ಆಗಿಲ್ಲ, ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಏನಪ್ಪಾ ಅಂದ್ರೆ ಇದು ಪತ್ತೆ ಇದೆ. ಹಾಗಾದ್ರೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನ ಯಾರು ಸ್ಥಾಪನೆ ಮಾಡಿದ್ರು? ನಾಲ್ವಡಿ ಕೃಷ್ಣರಾಜರು ಬರ್ತಾರೆ. ಯಾರು ಬರ್ತಾರ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಪ್ಪಾ ಅಂದ್ರ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರೆ. ಇನ್ನ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಡಿ ನೋಡ್ರಿ, ನಿಮಗೆಲ್ಲಾ ಗೊತ್ತಿರ್ತದ ಭಾರತದ ಮೊಟ್ಟ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯ ಅನ್ನೋದು ಗೊತ್ತು. ಇದರ ಸ್ಥಾಪಕ ಯಾರಂದ್ರ ಚಂದ್ರಗುಪ್ತ ಮೌರ್ಯ ಅನ್ನೋದು ಗೊತ್ತು. ನೋಡ್ರಿ, ಇವರ ರಾಜಧಾನಿ ಯಾವ್ದಾಗಿತ್ತಂದ್ರ ಪಾಟಲಿಪುತ್ರವಾಗಿತ್ತು. ಇವರ ರಾಜಧಾನಿ ಯಾವ್ದಾಗಿತ್ತು? ಪಾಟಲಿಪುತ್ರ ಆಗಿತ್ತು. ಪ್ರಸ್ತುತ ಇದಕ್ಕೆ ಏನಂತಾರಪ್ಪ ಅಂದ್ರ ಪಾಟ್ನಾ ಅಂತ ಕರೀತಾರ. ಪಾಟಲಿಪುತ್ರದ ಪ್ರಸ್ತುತ ಹೆಸರು ಏನಪ್ಪಾ ಅಂದ್ರ ಪಾಟ್ನಾ ಅಂತ ಕರೀತಾರ. ಇದು ಪ್ರಸ್ತುತ ಬಿಹಾರ್ ರಾಜ್ಯದ ರಾಜಧಾನಿ ಆಗಿದೆ. ನೆನಪಿಟ್ಕೋರಿ, ಬಿಹಾರ್ ರಾಜ್ಯದ ರಾಜಧಾನಿ ಯಾವ್ದಂದ್ರೆ ಪಾಟ್ನಾ. ಪಾಟ್ನಾದ ಹಿಂದಿನ ಹೆಸರು ಏನಪ್ಪಾ ಅಂದ್ರ ಪಾಟ್ಲಿಪುತ್ರ. ಯಾವ ಪುತ್ರ? ಪಾಟ್ಲಿಪುತ್ರ. ಇದು ಯಾವ ನದಿ ದಂಡಿ ಮೇಲೆ ಅದಪ್ಪ ಅಂದ್ರ ಗಂಗಾ ನದಿ ದಂಡಿ ಮೇಲೆ ಅದ. ಮೋಸ್ಟ್ ಇಂಪಾರ್ಟೆಂಟ್, ಪಾಟ್ಲಿಪುತ್ರ ಅಥವಾ ಪಾಟ್ನಾ ನಗರ ಯಾವ ನದಿ ದಂಡಿ ಮೇಲೆ ಇದೆ ಅಂದ್ರ ಗಂಗಾ ನದಿ ದಂಡಿ ಮೇಲೆ ಅದ. ಯಾವ ನದಿ ದಂಡಿ ಮೇಲೆ ಅದ? ಗಂಗಾ ನದಿ ದಂಡಿ ಮೇಲೆ ಅದ. ನೆಕ್ಸ್ಟ್ ಇದನ್ನ ಮಂತ್ರಿ ಯಾರಪ್ಪ ಅಂದ್ರ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಂತ ಬರ್ತಾನೆ. ಅಂದ್ರೆ ಚಂದ್ರಗುಪ್ತ ಮೌರ್ಯನ ಮಂತ್ರಿ ಯಾರಾಗಿದ್ರಪ್ಪ ಅಂದ್ರ ವಿಷ್ಣುಗುಪ್ತ ಮತ್ತು ಚಾಣಕ್ಯ ಅಂತ ಬರ್ತಾನ. ಈತ ಏನಾಗಿರ್ತಾನಪ್ಪ ಅಂದ್ರ ನಂದ ಮನೆತನದ ದೊರೆಯಾದಂತ ಯಾರು? ನಂದ ಮನೆತನ ದೊರೆಯಾದಂತ ಧನಾನಂದನಿಂದ ಏನಪ್ಪಾ ಅಂದ್ರ ಅವಮಾನಿತನಾಗಿ ಏನಪ್ಪಾ ಅಂದ್ರ ಈ ಸಾಮ್ರಾಜ್ಯವನ್ನ ನಾನು ನಿರ್ಣಾಮ ಮಾಡ್ತೇನೆ ಅಂತ ಏನಪ್ಪಾ ಅಂದ್ರ ತನ್ನ ತಲೆ ಬಿಚ್ಚು ಕೂದಲನ್ನ ಬಿಚ್ಚಿಗೆಸಿ ಏನಪ್ಪಾ ಅಂದ್ರ ಆತ ನಂದ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಪ್ರತಿಜ್ಞೆ ಮಾಡಿ ಬರ್ತಾನ. ಆ ಪ್ರತಿಜ್ಞೆ ಮಾಡಿ ಬಂದು ಚಿಕ್ಕ ಬಾಲಕನಾದಂತ ಚಂದ್ರಗುಪ್ತನನ್ನ ಕರ್ಕೊಂಡು ಹೋಗಿ ಅವನಿಗೆ ಸೈನಿಕ ತರಬೇತಿಯನ್ನು ನೀಡ್ತಾನ. ಸೈನಿಕ ತರಬೇತಿಯನ್ನು ನೀಡು ಅಲ್ಲಿ ಏನಪ್ಪಾ ಅಂದ್ರ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಸಹಾಯ ಮಾಡ್ತಾನೆ. ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂದ್ರೆ ಸಣ್ಣ ಬಾಲಕದ ಕಥೆ ಐತಿ ಅದೊಂದು. ಆತ ಸಣ್ಣ ಬಾಲಕನ ಇರ್ತಾನೆ. ಅವನಲ್ಲಿ ಇರುವಂತ ಸಾಮರ್ಥ್ಯನ ಆತ ಗುರುತಿಸಿ ಅವನಿಗೆ ಸೈನಿಕ ತರಬೇತಿ ನೀಡಿ ಭಾರತದಲ್ಲಿ ಬಂದಂತ ವಿದೇಶಿಯರನ್ನ ಏನಪ್ಪಾ ಅಂದ್ರ ಸೋಲಿಸಿ, ನಂದ ಮನೆತನವನ್ನ ಸೋಲಿಸಿ, ಅವರ ಆಡಳಿತವನ್ನು ಕೊನೆಗೊಳಿಸಿ ಭಾರತದಲ್ಲಿ ಏನಪ್ಪಾ ಅಂದ್ರ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಯಾರು ಸಹಾಯ ಮಾಡ್ತಾರಪ್ಪ ಅಂದ್ರ ಕೌಟಿಲ್ಯ ಸಹಾಯ ಮಾಡ್ತಾರ. ನೆಕ್ಸ್ಟ್ ನೋಡ್, ಈ ಚಂದ್ರಗುಪ್ತನ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರ ಈತೊಬ್ಬ ಸಾಹಸಿ ಯುವಕ ಆಗಿದ್ದ. ಈತನ ಮಂತ್ರಿ ಆಲ್ರೆಡಿ ನಿಮಗ್ ಗೊತ್ತದ ಯಾರಪ್ಪ ಅಂದ್ರ ಕೌಟಿಲ್ಯ. ಈತ ಏನ್ ಮಾಡ್ತದ ಅಂದ್ರ ಮ್ಯಾಸಿಡೋನಿಯಾದ ದೊರೆಯಾದಂತ ಅಲೆಕ್ಸಾಂಡರ್, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅಲೆಕ್ಸಾಂಡರ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದ. ಈಸ್ವವನ್ನ ಗೆಲ್ಲಬೇಕಂತ ಹೊರಟಂತ ದೊರೆ ಈತ. ಈತ ಮ್ಯಾಸಿಡೋನಿಯಾದ ದೊರೆಯಾದಂತ ಇವ ಏನಪ್ಪಾ ಅಂದ್ರ ಭಾರತದಲ್ಲಿ ತಾನು ಗೆದ್ದಂತ ಪ್ರದೇಶಗಳನ್ನ ನೋಡ್ಕೊಳ್ಳಲು ಪ್ರತಿನಿಧಿಯನ್ನ ನೇಮಕ ಮಾಡಿರ್ತಾನ. ಅವನ ಹೆಸರು ಏನಪ್ಪಾ ಅಂದ್ರ ಸೆಲ್ಯೂಕಸ್. ಆಲ್ರೆಡಿ ಟಿ ಕೇಳ್ಯಾರೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಆಲ್ರೆಡಿ ಈ ಪ್ರಶ್ನೆವನ್ನ ಟಿ ಕೇಳ್ಯಾರ. ಶಲ್ಯುಕಶಿನೊಂದಿಗೆ ಯುದ್ಧ ಮಾಡಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾರಪ್ಪ ಅಂದ್ರ ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್ ಪಶ್ಚಿಮ ಭಾಗವನ್ನು ವಶಪಡಿಸಿಕೊಳ್ತಾನ. ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರ ಶಲ್ಯುಕಶಿನೊಂದಿಗೆ ಚಂದ್ರಗುಪ್ತ ಮೌರ್ಯ ಯುದ್ಧನೇ ಮಾಡಲ್ಲ. ಈತ ಸೈನ್ಯದ ಸಂಖ್ಯವನ್ನ ನೋಡಿಗೆ ಶಾತ ಏನ್ ಮಾಡ್ತಾರಪ್ಪ ಅಂದ್ರ ಭಯಗೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯನೊಂದಿಗೆ ಒಪ್ಪಂದ ಮಾಡ್ಕೋತಾನ. ಆದ್ರ ನಿಜವಾಗಿ ಅಷ್ಟು ಸೈನ್ಯನೇ ಇರಂಗಿಲ್ಲ. ಶಲ್ಯುಕಶಿನಿಗೆ ಏನ್ ಮಾಡಿರ್ತಾನಪ್ಪ ಅಂದ್ರ ಸುಳ್ಳು ಸುದ್ದಿ ಏನಪ್ಪಾ ಅಂದ್ರ ಆತ ಕಳಿಸಿರ್ತಾನ. ಆ ಸುಳ್ಳು ಸುದ್ದಿಯನ್ನ ನಂಬಿದಂತ ಶಲ್ಯುಕಸ್ ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯನ ಜೊತೆಗೆ ಅಂದ್ರ ಸೈನ್ಯದ ಸಂಖ್ಯೆಯನ್ನು ಕಂಡು ಏನಪ್ಪಾ ಅಂದ್ರ ಭಯಗೊಂಡು ಆತನೊಂದಿಗೆ ಏನಪ್ಪಾ ಅಂದ್ರ ಯುದ್ಧವನ್ನು ಮಾಡದೆ ಒಂದು ಒಪ್ಪಂದ ಮಾಡ್ಕೋತಾನ. ಆ ಒಪ್ಪಂದದ ಪ್ರಕಾರ ಏನಪ್ಪಾ ಅಂದ್ರ ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಸಿಂಧ್ ಪಶ್ಚಿಮ ಪ್ರದೇಶಗಳನ್ನ ಏನಪ್ಪಾ ಅಂದ್ರ ಆತ ಬಿಟ್ಟುಕೊಡ್ತಾನ. ಅಷ್ಟೇ ಅಲ್ಲದ ತನ್ನ ಮಗಳನ್ನ ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಕೊಡ್ತಾನ. ಯಾರನ್ನ ಮದುವೆ ಮಾಡಿಕೊಡ್ತಾನ ಆತ? ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂದ್ರ 500 ಆನೆಗಳನ್ನು, ಎಷ್ಟು ಆನೆಗಳನ್ನು? 500 ಆನೆಗಳನ್ನ ಏನಪ್ಪಾ ಅಂದ್ರ ಆ ಶಲ್ಯುಕಶಿನ ಗ್ರೀಕ್ ದೇಶದ ಅಂದ್ರ ದೊರೆ ಆದಂತ ಯಾರಪ್ಪ ಅಂದ್ರ ಅಲೆಕ್ಸಾಂಡರ್, ಆತ ಮ್ಯಾಸಿಡೋನಿಯಾದ ಪ್ರದೇಶದ ಏನಾಗಿದ್ದ ಅಂದ್ರ ದೊರೆ ಆಗಿದ್ದ ಆತ. ಆತನ ಪ್ರತಿನಿಧಿ ಯಾರಾಗಿದ್ದ ಅಂದ್ರ ಶಲ್ಯುಕಸ್ ಆಗಿದ್ದ. ಶಲ್ಯುಕಶನಿಗೆ ಏನ್ ಮಾಡಿದಪ್ಪ ಅಂದ್ರ 500 ಆನೆಗಳನ್ನ ಏನಪ್ಪಾ ಅಂದ್ರ ಆತ ಕೊಡುಗೆಯಾಗಿ ನೀಡಿದ. ಗಿಫ್ಟ್ ಆಗಿ ಏನ್ ಮಾಡಿದಪ್ಪ ಅಂದ್ರ ಆತ ನೀಡಿದ. ಇವನೇ ಅವ್ರು ಚಾಣಕ್ಯ.
ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಏನಪ್ಪಾ ಅಂದ್ರ ಚಾಣಕ್ಯ ಎಲ್ಲರಿಗೂ ಗೊತ್ತದ. ಈತ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರವನ್ನ ಗ್ರಂಥವನ್ನು ಬರಿತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಯಾವ ಭಾಷೆ ಒಳಗೆ ಬರಿತಾನೆ ಅನ್ನೋದು ನೆನಪಿಟ್ಕೊರಿ. ಯಾವ ಭಾಷೆ ಒಳಗೆ ಬರಿತಾನೆ ನೋಡೋಣ ಹೇಳ್ರಿ ಈಗ. ಹಾ, ಸಂಸ್ಕೃತ ಭಾಷೆ ಒಳಗೆ ಬರಿತಾನವ. ಯಾವ ಭಾಷೆ ಒಳಗೆ ಬರಿತಾನ? ಸಂಸ್ಕೃತ ಭಾಷೆ ಒಳಗೆ ಬರಿತಾನ. ನೆಕ್ಸ್ಟ್ 102ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗದ ಆಯ್ಕೆಯನ್ನು ಗುರುತಿಸಿ. ಎಲ್ಲೇನ ಸರಿಯಾಗದ ಆಯ್ಕೆ ಅಂದ್ರ ತಪ್ಪಾದ ಆಯ್ಕೆಯನ್ನು ಗುರುತಿಸ್ಬೇಕು. ನಾವು ಕೆಲವೊಮ್ಮೆ ಏನ್ ತಿಳ್ಕೊಳ್ತೇವೆ ಅಂದ್ರ ಸರಿಯಾದ ಆಯ್ಕೆಯನ್ನಂತೆ ತಿಳ್ಕೊಂಡ್ ಬಿಡ್ತೀವಿ. ಸರಿಯಾಗದ ಯಾವ ಆಯ್ಕೆ ಅದು? ಸರಿಯಾಗದ ಆಯ್ಕೆಯನ್ನು ಗುರುತಿಸ್ಬೇಕ. ಎ ಸ್ಟೇಟ್ಮೆಂಟ್ ನೋಡ್ರಿ. ಚಂದ್ರಗುಪ್ತ ಮೌರ್ಯನ ಅಂತಿಮ ದಿನಗಳಲ್ಲಿ ಸಿಂಹಾಸನವನ್ನು ತನ್ನ ಮಗನಾದ ಬಿಂದುಸಾರನಿಗೆ ಬಿಟ್ಟುಕೊಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು. ಬಿ ಸ್ಟೇಟ್ಮೆಂಟ್, ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಸಲ್ಲೇಖನ ವೃತ್ತವನ್ನು ಕೈಗೊಳ್ಳುವುದರ ಮೂಲಕ ತನ್ನ ಧ್ಯೇಯವನ್ನು ತ್ಯಾಗ ಮಾಡಿದನು. ಸಿ, ಸಲ್ಲೇಖನ ವೃತ್ತವನ್ನು ಕೇವಲ ಪುರುಷರು ಮಾತ್ರ ಕೈಗೊಳ್ಳುತ್ತಿದ್ದರು. ಡಿ, ಮೇಲಿನ ಯಾವುದೇ ಹೇಳಿಕೆಯು ತಪ್ಪಾಗಿಲ್ಲ. ನೋಡ್ರಿ, ಚಂದ್ರಗುಪ್ತ ಮೌರ್ಯ ತನ್ನ ಅಂತಿಮ ದಿನಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಮಗನಾದ ಬಿಂದುಸಾರನಿಗೆ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸಿಂಹಾಸನವನ್ನು ಬಿಟ್ಟು ಕೊಟ್ಟು ಆತ ಏನ್ ಮಾಡ್ತಾನಪ್ಪ ಅಂದ್ರ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನಾತ. ಏನ್ ಮಾಡ್ತಾನಾತ? ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ನೆಕ್ಸ್ಟ್, ಹಾಗಾಗಿ ಇದು ಏನಾಗ್ಯದ? ಸ್ಟೇಟ್ಮೆಂಟ್ ತಪ್ಪಾಗ್ಯದ. ನೆಕ್ಸ್ಟ್, ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಸಲ್ಲೇಖನ ವೃತ್ತವನ್ನು ಕೈಗೊಳ್ಳುವುದರ ಮೂಲಕ ತನ್ನ ಧ್ಯೇಯವನ್ನು ಏನಪ್ಪ ಅಂದ್ರ ತ್ಯಾಗ ಮಾಡಿದ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಯದ. ಸಿ ಸ್ಟೇಟ್ಮೆಂಟ್ ನೋಡು, ಸಲ್ಲೇಖನ ವೃತ್ತವನ್ನು ಕೇವಲ ಪುರುಷರು ಮಾತ್ರ ಕೈಗೊಳ್ಳುತ್ತಿದ್ದರು. ಇದು ಸ್ಟೇಟ್ಮೆಂಟ್ ಏನಾಗ್ಯದಪ್ಪ ಅಂದ್ರ ತಪ್ಪಾಗ್ಯದ. ಯಾಕಂದ್ರ ಜೈನ ಧರ್ಮದಲ್ಲಿ ಏನಪ್ಪಾ ಅಂದ್ರ ದೇಹದಂಡನೆ ಮಾಡೋದಕ್ಕ ಏನ್ ಮಾಡ್ತಿದ್ರು? ಸಲ್ಲೇಖನ ವೃತ್ತವನ್ನು ಕೈಗೊಳ್ಳುತ್ತಿದ್ರು. ಉಪವಾಸ ಇರುವುದ್ರ ಮೂಲಕ ಯಾವ್ದ್ರ ಮೂಲಕ? ಉಪವಾಸ ಇರುವುದ್ರ ಮೂಲಕ ದೇಹದಂಡನೆ ಮಾಡುವುದಕ್ಕೆ ಏನಪ್ಪಾ ಅಂದ್ರ ಸಲ್ಲೇಖನ ವೃತ್ತ ಅಂತ ಕರೀತಾರೆ. ಆ ಸಲ್ಲೇಖನ ವೃತ್ತ ಸ್ತ್ರೀಯರು ಮಾಡಬಹುದಿತ್ತು. ಏನ್ ಮಾಡಬಹುದು? ಸ್ತ್ರೀಯರು ಮಾಡಬಹುದಿತ್ತು, ಪುರುಷರು ಮಾಡಬಹುದು. ಇಬ್ರು ಯಾವುದೇ ಭೇದ ಭಾವವಿಲ್ಲದೆ ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಸಹ ಏನ್ ಮಾಡ್ಬೇಕು? ಸಲ್ಲೇಖನ ವೃತ್ತ ಕೈಗೊಳ್ಳಬಹುದಿತ್ತು. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಹಂಗಾಗ್ತದೆ. ನಮಗೆ ಇಲ್ಲಿ ಏನ್ ಕಂಡಿಡಿದ? ಸರಿಯಾಗದ ಹೇಳಿಕೆ ಅಂತ ಕಂಡಿದ. ಹಾಗಾಗಿ ಎ ಮತ್ತು ಸಿ ಆಪ್ಷನ್ ಏನಪ್ಪಾ ಅಂದ್ರ ರಾಂಗ್ ಆಗಿದ್ದವ. ಏನಾಗಿದ್ದವ? ರಾಂಗ್ ಆಗಿದ್ದವ. ಹಾಗಾಗಿ ಈ ಪ್ರಶ್ನೆಗೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಆಯ್ಕೆಗಳು ಕೊಡ್ಬೇಕಾಗಿತ್ತು, ನಾನು ಕೊಟ್ಟಿಲ್ಲ. ಇಲ್ಲಿ ಏನ್ ಮಾಡ್ರಂದ್ರೆ ಎ ಮತ್ತು ಸಿ ಏನಾಗಿದವಪ್ಪ ಅಂದ್ರ ತಪ್ಪಾಗಿದ. ಏನಾಗಿದ? ಎ ಮತ್ತು ಸಿ ಏನಾಗಿದ ಅಂದ್ರೆ ಇಲ್ಲಿ ತಪ್ಪಾಗಿದೆ. ನೋಡ್ರಿ, ಚಂದ್ರಗುಪ್ತ ಮೌರ್ಯ ಇವನೇ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಏನದನ್ನ ಚಂದ್ರಗುಪ್ತ ಮೌರ್ಯ ಈತ. ನೋಡ್ರಿ, ಒಂದ್ಸಲ ಏನ್ ಮಾಡ್ರಿ ಅಂದ್ರ ಫೋಟೋ ನೋಡ್ಬಿಡ್ರಿ. ಆತ ಕಟ್ಟಿದ ಸಾಮ್ರಾಜ್ಯ ಏನಪ್ಪಾ ಅಂದ್ರ ಇಲ್ಲಿ ನಿಮಗೆ ಇಮೇಜ್ ಆಗಿ ಏನಪ್ಪಾ ಅಂದ್ರ ತೋರ್ಸ. ನೋಡಿ, ಚಂದ್ರಗುಪ್ತ ಮೌರ್ಯ ತನ್ನ ಅಂತಿಮ ದಿನಗಳ ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ. ಅಲ್ಲಿ ಏನ್ ಮಾಡಿದ್ರು? ಬೌದ್ಧ ಧರ್ಮ. ನಮಗೆ ಎಕ್ಸಾಮ್ ಒಳಗೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾನೆ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಕೊಟ್ಟಿದ್ ನಿಮಗೆ. ಯಾವ ಧರ್ಮವನ್ನು ಸ್ವೀಕಾರ ಮಾಡಿದ ಆತ? ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ. ನೆಕ್ಸ್ಟ್ ನೋಡ್ರಿ, ಆತ ಏನ್ ಮಾಡ್ತಾನ? ಬಿಂದುಸಾರನಿಗೆ ತನ್ನ ಸಾಮ್ರಾಜ್ಯವನ್ನು ಒಪ್ಪಿಸಿ ಜೈನ ಯತಿಗಳೊಂದಿಗೆ ಏನ್ ಮಾಡ್ತಾನ? ಕರ್ನಾಟಕದ ಹಾಸನ ಜಿಲ್ಲೆಗೆ ಬರ್ತಾನ. ನಮ್ಮ ಕರ್ನಾಟಕಕ್ಕೆ ಬರ್ತಾನ ಆತ. ಯಾವ ಜಿಲ್ಲೆಗೆ ಬರ್ತಾನ? ಕರ್ನಾಟಕದ ಹಾಸನ ಜಿಲ್ಲೆಗೆ ಬರ್ತಾನ. ಅಲ್ಲಿ ಬಂದ್ ಏನಪ್ಪಾ ಅಂದ್ರ ಸಲ್ಲೇಖನ ವೃತ್ತ ಆಚರಣೆ ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾನ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಚಂದ್ರ ಬಸಿದಿ ಚಂದ್ರಗುಪ್ತನಿಗೆ ಏನಪ್ಪಾ ಅಂದ್ರ ಒಂದು ಬಸಿದಿಯನ್ನ ಏನ್ ಮಾಡ್ತಾರ? ಅಲ್ಲಿ ನಿರ್ಮಾಣ ಮಾಡ್ತಾರ. ಏನ್ ಮಾಡ್ತಾರ? ಅಲ್ಲಿ ಬಸಿದಿಯನ್ನೇ ನಿರ್ಮಾಣ ಮಾಡ್ತಾರ. ಆ ಬಸಿದಿ ಏನಪ್ಪಾ ಅಂದ್ರೆ ಒಂದು ಬೆಟ್ಟದ ಮೇಲೆ ಅದ. ಆ ಬೆಟ್ಟಕ್ಕೆ ಏನಪ್ಪಾ ಅಂದ್ರೆ ಚಂದ್ರಗಿರಿ ಪರ್ವತ ಅಂತ ಕರೀತಾರೆ. ಅದಕ್ಕೆ ಯಾವ ಪರ್ವತ ಅಂತ ಕರೀತಾರ? ಅದನ್ನ ಚಂದ್ರಗಿರಿ ಪರ್ವತ ಅಂತ ಕರೀತಾರೆ. ನೆಕ್ಸ್ಟ್, ಸಲ್ಲೇಖನ ವೃತ್ತವನ್ನು ಸ್ತ್ರೀಯರು ಪುರುಷರು ಯಾವುದೇ ಭೇದ ಭಾವ ಇಲ್ಲದೆ ಏನಪ್ಪಾ ಅಂದ್ರೆ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಕೈಗೊಳ್ಳಬಹುದಾಗಿತ್ತು. ಬಿಂದುಸಾರನು ಚಂದ್ರಗುಪ್ತ ನಂತರ ಎಷ್ಟು ವರ್ಷಗಳ ಕಾಲ ಅಧಿಕಾರಾವಧಿ ಅಧಿಕಾರ ಆಡಳಿತ ನಡೆಸಿದನಂದ್ರ 25 ವರ್ಷಗಳ ಕಾಲ. ಎಷ್ಟು ಕಾಲ? 25 ವರ್ಷಗಳ ಕಾಲ ಏನಪ್ಪಾ ಅಂದ್ರ ಆತ ಆಡಳಿತವನ್ನು ನಡೆಸಿದ. ನೆಕ್ಸ್ಟ್ ನೋಡ್ರಿ, 103 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಆದ ಕ್ವಶನ್ ನೋಡ್ರಿ. ಯಾವ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕನ ಹೆಸರು ಕಂಡು ಬಂದಿದೆ? 13ನೇ ಬಂಡೆಗಲ್ಲು ಶಾಸನ, ಬಿ ಸನ್ನತಿ ಶಾಸನ, ಸಿ ಸಾರನಾಥದ ಸ್ತಂಭ ಶಾಸನ, ಡಿ ಮಸ್ಕಿ ಶಾಸನ. ನೋಡ್ರಿ, ಯಾವ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕನ ಹೆಸರು ಕಂಡು ಬಂದಿದೆ ಅಂದ್ರ ಮಸ್ಕಿ ಶಾಸನದಲ್ಲಿ ಕಂಡು ಬಂದದ. 1915ರಲ್ಲಿ ಬೇಡನ್ ಎಂಬ ಬ್ರಿಟಿಷ್ ಇತಿಹಾಸ ತಜ್ಞ ಏನ್ ಮಾಡ್ತಾನೆ? ಈ ಶಾಸನವನ್ನು ಪತ್ತೆ ಹಚ್ಚತಾನ. ಮಸ್ಕಿ ಶಾಸನ. ಯಾವ ಶಾಸನ? ಮಸ್ಕಿ ಶಾಸನ. ಈ ಮಸ್ಕಿ ಶಾಸನದಲ್ಲಿ ಏನಪ್ಪಾ ಅಂದ್ರ ಎಲ್ಲಾ ಶಾಸನಗಳಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರ ದೇವನಾಮ ಪ್ರಿಯದರ್ಶಿ ಅಂತ ಇಷ್ಟೇ ಏನಪ್ಪಾ ಅಂದ್ರ ಉಲ್ಲೇಖ ಮಾಡ್ಯಾರ.
ಆದ್ರ ಭಾರತ ದೇಶದ ಯಾವ ಶಾಸನಗಳಲ್ಲಿ 2 ಶಾಸನಗಳಲ್ಲಿ ಏನಪ್ಪಾ ಅಂದ್ರ ಅಶೋಕನ ಹೆಸರು ಕಂಡು ಬರ್ತದ. ಅದರಲ್ಲಿ ಒಂದ್ ಯಾವ್ದಪ್ಪ ಅಂದ್ರ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನದಲ್ಲಿ ಏನಂತ ಉಲ್ಲೇಖ ಮಾಡಿದ್ರಪ್ಪ ಅಂದ್ರ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಏನ್ ಮಾಡಿದಾರಪ್ಪ ಅಂದ್ರ ಈ ಹೆಸರನ್ನ ಉಲ್ಲೇಖ ಮಾಡ್ಯಾರ. ನೆಕ್ಸ್ಟ್ ಇನ್ನ 13ನೇ ಬಂಡೆಗಲ್ಲು ಶಾಸನ. ಅಶೋಕನು ತನ್ನ ಜೀವಿತ ಅವಧಿಯಲ್ಲಿ ಕೇವಲ ಒಂದೇ ಯುದ್ಧ ಮಾಡಿದ ಅಂತ ಹೇಳ್ತಾರ. ಅದು ಯಾವ ಯುದ್ಧಪ್ಪ ಅಂದ್ರ ಕಳಿಂಗ ಯುದ್ಧ. ಯಾವ ಯುದ್ಧ? ಕಳಿಂಗ ಯುದ್ಧ. ಎಷ್ಟ್ರಾಗ ನಡೀತು ಅಂದ್ರ ಕ್ರಿಸ್ತ ಶಕ ಪೂರ್ವ ನೋಡ್ರಿ, ಕ್ರಿಸ್ತ ಶಕ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ. ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಏನಪ್ಪಾ ಅಂದ್ರ ಅಶೋಕನ ಏನ್ ಮಾಡಿದಪ್ಪ ಅಂದ್ರ ಕಳಿಂಗ ಯುದ್ಧ ಮಾಡಿದ. ಈ 13ನೇ ಬಂಡೆಗಲ್ಲು ಶಾಸನ ಏನಪ್ಪಾ ಅಂದ್ರೆ ಕಳಿಂಗ ಯುದ್ಧದ ಬಗ್ಗೆ ಏನಪ್ಪಾ ಅಂದ್ರ ನಮಗ ಮಾಹಿತಿ ನೀಡ್ತದ. ಏನ್ ಮಾಡ್ತದ? ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡ್ತದ. ಇಲ್ಲಿ ನೋಡ್ರಿ, ಇದೇ ಮಸ್ಕಿ ಶಾಸನ. ಅಶೋಕನಿಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಮಸ್ಕಿ ಶಾಸನ. ಇದು ಯಾವ ಲಿಪಿ ಒಳಗದ ಅಂದ್ರ ಬ್ರಾಹ್ಮಿ ಲಿಪಿ ಒಳಗದ ಇದು. ಯಾವ ಲಿಪಿ? ಮಸ್ಕಿ ಶಾಸನ ಯಾವ ಲಿಪಿ ಒಳಗದಪ್ಪ ಅಂದ್ರ ಬ್ರಾಹ್ಮಿ ಲಿಪಿ ಒಳಗದ. ಯಾವ ಲಿಪಿ ಒಳಗದ? ಬ್ರಾಹ್ಮಿ ಲಿಪಿ ಒಳಗದ. ನೋಡ್ರಿ, ನೆಕ್ಸ್ಟ್ ಬಿಂದುಸಾರನ ನಂತರ ನೋಡ್ರಿ, ಚಂದ್ರಗುಪ್ತ ಮೌರ್ಯ ನಮಗ ಯಾರು? ಬಿಂದುಸಾರ ಬರ್ತಾನ. ಬಿಂದುಸಾರ ನಮಗ ಯಾರು? ಅಶೋಕ ಬರ್ತಾನ. ಬಿಂದುಸಾರ ನಂತರ ಅಧಿಕಾರಕ್ಕೆ ಬಂದವರಂದ್ರ ಅಶೋಕನ ತಂದೆ ಹೆಸರೇನ ಬಿಂದುಸಾರ. ಈತ ಅಧಿಕಾರಕ್ಕೆ ಬಂದಾಗ ಏನ್ ಹೇಳ್ತಾನ? ಇಲ್ಲೊಂದು ಮಾತು ಹೇಳ್ತಾನ ನೋಡ್ರಿ, ಪ್ರಸಿದ್ಧವಾದ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ. ನೋಡ್ರಿ, ಕೆಪಿಸಿ ನಡೆಸುವಂತ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಏನ್ ಮಾಡಿದಾರಪ್ಪ ಅಂದ್ರ ಈ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಪ್ರಪಂಚದ ದೊರೆ ಯಾರಪ್ಪ ಅಂದ್ರ ಅಶೋಕ. ಯಾರು? ಅಶೋಕ. ಆತ ಪ್ರಜೆಗಳನ್ನ ಏನಪ್ಪಾ ಅಂದ್ರ ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಉತ್ತಮವಾದ ಏನಪ್ಪಾ ಅಂದ್ರ ಆಡಳಿತವನ್ನ ಏನಪ್ಪಾ ಅಂದ್ರ ಆತ ನೀಡುತ್ತ. ಅಶೋಕನನ್ನು ನಾವೇನಂತ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರ ಅಶೋಕನ್ ಕರಿತೀವಿ. ಈತನಿಗೆ ಸಂಬಂಧಿಸಿದಂತೆ ಕರ್ನಾಟಕದ 9 ಸ್ಥಳಗಳಲ್ಲಿ, ಎಷ್ಟು ಸ್ಥಳಗಳಲ್ಲಿ? ಕರ್ನಾಟಕದ 9 ಸ್ಥಳಗಳಲ್ಲಿ 17 ಶಾಸನಗಳು ದೊರೆತಿವೆ. ಅಶೋಕನಿಗೆ ಸಂಬಂಧಿಸಿದ ಕರ್ನಾಟಕದೊಳಗ ಎಷ್ಟು ಶಾಸನಗಳು ಪತ್ತೆ ಆಗಿವಪ್ಪ ಅಂದ್ರ 17 ಶಾಸನಗಳು ಪತ್ತೆ ಆಗ್ಯಾವ. ಎಷ್ಟು ಸ್ಥಳಗಳಲ್ಲಿ? 9 ಸ್ಥಳಗಳಲ್ಲಿ. ಇಲ್ಲೊಂದಿಷ್ಟು ಏನಪ್ಪಾ ಅಂದ್ರ ಕೆಲವೊಂದಿಷ್ಟು ಏನಪ್ಪಾ ಅಂದ್ರ 11 ಶಾಸನ ಅಂತ ಹೇಳ್ತಾರೆ. ಕೆಲವೊಬ್ರು 14 ಶಾಸನ ಅಂತ ಹೇಳ್ತಾರ. ಆದ್ರ ಇದು 17 ಶಾಸನಗಳು ಅನ್ನೋದು ಏನಪ್ಪಾ ಅಂದ್ರ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿರುವ 6ನೇ ತರಗತಿಯ ಪಠ್ಯ ಪುಸ್ತಕದೊಳಗೆ ಏನಪ್ಪಾ ಅಂದ್ರ ಈ ಮಾಹಿತಿ ಅದು. ಇದು ಕೆಲವೊಮ್ಮೆ ಏನಾದ್ರೂ ಕೀ ಆನ್ಸರ್ ನಾವು ರಿವಿಷನ್ ಹಾಕ್ಬೇಕಾಗಿತ್ತಂದ್ರ ನಮಗ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಎಡಿಷನ್ ಬೇಕಾಗ್ತಾವ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ನಾನು ಈ ಮಾಹಿತಿಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ನೆಕ್ಸ್ಟ್ ಮಸ್ಕಿ ಶಾಸನ ಬಗ್ಗೆ ನೋಡಿ. ಅಶೋಕನ ಶಾಸನಗಳಲ್ಲಿ ಬಹಳ ಪ್ರಮುಖವಾದ ಶಾಸನ ಅಂದ್ರೆ ಮಸ್ಕಿ ಶಾಸನ. ಇದು ಎಲ್ಲಿ ಐತಪ್ಪ ಅಂದ್ರ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮಸ್ಕಿ ಗ್ರಾಮದಲ್ಲಿ. ಇದನ್ನ ಯಾರು ಪತ್ತೆ ಹಚ್ಚಿದ್ರು ನೋಡೋಣ ಹೇಳ್ರಿ. ಆಲ್ರೆಡಿ ಹೇಳಿದನಲ್ಲ, 1915 ಬೇಡನ್ ಅನ್ನೋ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರೆ ಈ ಶಾಸನವನ್ನು ಪತ್ತೆ ಹಚ್ಚಿದ. ಈ ಶಾಸನದಲ್ಲಿ ಏನಪ್ಪಾ ಅಂದ್ರ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಉಲ್ಲೇಖ ಮಾಡ್ಯಾರ. ನೆಕ್ಸ್ಟ್ ಕರ್ನಾಟಕದೊಳಗ ಚಿತ್ರದುರ್ಗ ಜಿಲ್ಲೆ ಬ್ರಹ್ಮಗಿರಿಯಲ್ಲೂ ಅಶೋಕನ ಶಾಸನಗಳು ಕಂಡು ಬಂದವ. ಕರ್ನಾಟಕದಲ್ಲಿ ಪತ್ತೆಯಾದ ಅಶೋಕನ ಅತಿ ದೊಡ್ಡ ಶಾಸನ ಯಾವ್ದಂದ್ರ ಸನ್ನತಿ ಶಾಸನ ಬರ್ತದ. ಯಾವ ಶಾಸನ ಬರ್ತದ? ಸನ್ನತಿ ಶಾಸನ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡಿ, 104ನೇ ಪ್ರಶ್ನೆ. ಇವತ್ತು ಸ್ವಲ್ಪ ಕ್ಲಾಸ್ ಏನಪ್ಪಾ ಅಂದ್ರ ಬಹಳ ಸ್ಪೀಡ್ ಆಗ್ತದ. ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರ ಯೂಟ್ಯೂಬ್ ಸೆಟ್ಟಿಂಗ್ ಒಳಗೆ ಸ್ಲೋ ಆದ್ರೂ ಇಟ್ಕೋರಿ. ನಿಮ್ಗೆ ಕ್ಲಾಸ್ ಅಡ್ಜಸ್ಟಬಲ್ ಆಗ್ತಿತ್ತಪ್ಪ ಅಂದ್ರ ನೀವೇನಪ್ಪಾ ಅಂದ್ರ ಕಂಟಿನ್ಯೂ ಆಗಿ ಮಾಡಬಹುದು. ನೋಡ್ರಿ, 104ನೇ ಪ್ರಶ್ನೆ ನೋಡ್ರಿ. ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ನೋಡ್ರಿ, ಎ ಸ್ಟೇಟ್ಮೆಂಟ್ ನೋಡಿ. ಅಶೋಕನ ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಇಂದಿನ ಒಡಿಶಾದ ಭಾಗವಾಗಿದ್ದ ಕಳಿಂಗದ ಮೇಲೆ ದಾಳಿ ಮಾಡಿದನು. ಬಿ ಸ್ಟೇಟ್ಮೆಂಟ್, ಈ ಯುದ್ಧದಲ್ಲಿ ಆದ ಸಾವು ನೋವು ಕಂಡು ಅಶೋಕನು ಬಿದ್ದ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಹಿಡಿದನು. ಆದ್ದರಿಂದ ಆತನಿಗೆ ಮಹಾಶಯನೆಂದು ಕರೆಯಲಾಗುತ್ತದೆ. ಸಿ ಸ್ಟೇಟ್ಮೆಂಟ್ ನೋಡ್ರಿ, ಈ ಯುದ್ಧದಲ್ಲಿ ಸುಮಾರು 1.50 ಲಕ್ಷ ಸೈನಿಕರು ಸೆರೆಯಾದರು. 1 ಲಕ್ಷದಷ್ಟು ಸೈನಿಕರು ಮೃತರಾದರು. ಡಿ ಆಪ್ಷನ್. ಈ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿ ಇದೆ. ಇಲ್ಲಿ ಏನ್ ಮಾಡಿರಪ್ಪ ಅದು ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿಯೋದ್ರ. ಅಶೋಕನ ಅಧಿಕಾರಕ್ಕೆ ಬಂದ. ಯಾವಾಗ ಅಧಿಕಾರಕ್ಕೆ ಬಂದ? ಸಾಮಾನ್ಯ ಶಕ ಪೂರ್ವ. ನೋಡ್ರಿ, ಕ್ರಿಸ್ತ ಶಕ ಪೂರ್ವ ಅಂದ್ರು ಒಂದೇ, ಸಾಮಾನ್ಯ ಶಕ ಪೂರ್ವ ಅಂದ್ರು ಒಂದೇ. ಸಾಮಾನ್ಯ ಶಕ ಪೂರ್ವ 269ರಲ್ಲಿ ಆತ ಅಧಿಕಾರಕ್ಕೆ ಬಂದ. ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಯಾವಾಗಂದ್ರ ಸಾಮಾನ್ಯ ಶಕ ಪೂರ್ವ 261ರಲ್ಲಿ
ಎಷ್ಟರಲ್ಲಿ 261ರಲ್ಲಿ ಏನಪ್ಪಾ ಅಂದ್ರ ಆತ ಕಳಿಂಗ ಯುದ್ಧವನ್ನು ಮಾಡಿದ. ಯಾವುದರ ಮೇಲೆ ಮಾಡಿದ? ಇಂದಿನ ಪ್ರಸ್ತುತ ಒಡಿಶಾದ ಭಾಗವಾಗಿರುವಂತಹ ಕಳಿಂಗದ ಮೇಲೆ ಏನಪ್ಪಾ ಅಂದ್ರ ಕಳಿಂಗ ಸಾಮ್ರಾಜ್ಯದ ಮೇಲೆ ಆತ ಯುದ್ಧ ಮಾಡಿದ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ಯದಪ್ಪ ಅಂದ್ರ ಸರಿಯಾಗ್ಯದ. ಬಿ ಸ್ಟೇಟ್ಮೆಂಟ್ ನೋಡ್ರಿ, ಈ ಯುದ್ಧದಲ್ಲಿ ಆದ ಸಾವು ನೋವು ಕಂಡು ಅಶೋಕನ ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಹಿಡಿದರು. ಆದ್ದರಿಂದ ಆತನಿಗೆ ಮಹಾಶಯ ಏನಂತ ಕರೆಯಲಾಗಿದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಯದ. ಈ ಕಳಿಂಗ ಯುದ್ಧದಲ್ಲಿ ಚಂಡ ಅಶೋಕನಾಗಿ ಆತ ಹೋರಾಟ ಮಾಡ್ತಾನೆ. ಅಲ್ಲಿ ಆಗಿರುವಂತ ಸಾವು ನೋವುಗಳ ಕಂಡು ರಕ್ತದ ಕಾಲುವೆ ಹರಿತಿರ್ತದ. ಅದನ್ನ ಕಂಡು ಅಶೋಕ ನನ್ನ ಜೀವನದಲ್ಲಿ ನಾನು ಎಂತ ತಪ್ಪನ್ನು ಮಾಡಿದೆ ಅಂತ ಆತನ ಮನಸ್ಸಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಮರು ಹುಟ್ಟುತ್ತದ. ಇದರಿಂದ ಆತ ಪರಿವರ್ತನೆ ಆಗ್ತದ. ಪರಿವರ್ತನೆ ಆಗಿ ಒಂದು ಮಾತಾಡ್ತಾನ, ನನ್ನ ಜೀವನದಲ್ಲಿ ಇನ್ನು ಮುಂದೆ ಎಂದಿಗೂ ನಾನು ಖಡ್ಗವನ್ನು ಮುಟ್ಟಲಾರೆನು, ಎಂದಿಗೂ ಯುದ್ಧವನ್ನು ಮಾಡಲಾರೆನು ಅಂತ ಆತ ಹೇಳಿ ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಹಿಡಿತಾನೆ. ನೀವು ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಓದಾಕ್ ಬಂದಿವಿ ಅಂದ್ಮೇಲೆ ನಾವು ಒಂದು ನೌಕರಿ ತಗೊಂಡು ಹೋಗಬೇಕು. ನೀವು ಅಶೋಕನ ತರ ಪ್ರತಿಜ್ಞೆಯನ್ನು ಮಾಡಬೇಕು. ಮಾಡಿದ್ರಂದ್ರ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರ ಯಶಸ್ಸು ಲಭಿಸ್ತದ. ಇಲ್ಲಾಂದ್ರೆ ಏನಪ್ಪ ಅಂದ್ರ ಕಷ್ಟ ಆಗ್ತದ. ಆತ ಯುದ್ಧ ಮಾರ್ಗವನ್ನು ಬಿಟ್ಟು ಏನ್ ಮಾಡಿದಪ್ಪ ಅಂದ್ರ ಧರ್ಮ ಮಾರ್ಗವನ್ನು ಹಿಡಿದ್ರಿಂದ ಅಶೋಕನಿಗೆ ಏನಂತ ಕರೆದ್ರ ಮಹಾಶಯ ಏನಂತ ಕರೆದ್ರು. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಯದ. ಈ ಯುದ್ಧದಲ್ಲಿ ಸುಮಾರು 1,50,000 ಸೈನಿಕರು ಸೆರೆಯಾದರು. 1,00,000ದಷ್ಟು ಸೈನಿಕರು ಮೃತರಾದರು. 1,00,000ದಷ್ಟು ಸೈನಿಕರು ಗಾಯಾಳುಗಳಾದರು. ಅಲ್ಲಿರುವಂತ ಆಕ್ರೋಧನವನ್ನು ಕಂಡ ಅಶೋಕ ಮರುಗಿದ. ಮರಿಗೆ ಏನ್ ಮಾಡಿದಪ್ಪ ಅಂದ್ರ ಆತರ ಮನಸ್ಸು ಪರಿವರ್ತನೆ ಆಯ್ತು. ಇಲ್ಲಿ ಕೊಟ್ಟಂತ ಎಲ್ಲಾ ಸ್ಟೇಟ್ಮೆಂಟ್ಗಳು ಏನಾಗಿದವಪ್ಪ ಅಂದ್ರ ಸರಿ ಆಗಿದವ. ಇಲ್ಲದ ನೋಡ್ರಿ, ಇವರೇ ಅಶೋಕ. ಚಂಡ ಅಶೋಕ ಇದ್ದವ, ಆಮೇಲೆ ಧರ್ಮ ಅಶೋಕನಾಗಿ ಏನಾಗ್ತಾನ ಆತ ಪರಿವರ್ತನೆ ಆಗ್ತಾನೆ. ಇದು ಕಳಿಂಗ ಯುದ್ಧಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಆಲ್ರೆಡಿ ನಿಮಗೆ ಅಲ್ಲಿ ಏನಪ್ಪ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಏನ್ ಮಾಡೋಣ ನಾವು ಜಂಪನ ಆಗೋಣ. ನೋಡ್ರಿ 105ನೇ ಪ್ರಶ್ನೆ. ಅಶೋಕನ ಶಾಸನಗಳನ್ನು ಮೊದಲಿಗೆ ಅರ್ಥೈಸಿದ ಬ್ರಿಟಿಷ್ ಇತಿಹಾಸಕಾರ ಯಾರು? IAS ಕೇಳಿದ ಪ್ರಶ್ನೆ ಇದು. ಎಲ್ಲಿ ಕೇಳಿದಿದ್ದು ಪ್ರಶ್ನೆ? IAS ಎಕ್ಸಾಮ್ ಕೇಳಿದಂತ ಪ್ರಶ್ನೆ ನೋಡ್ರಿ ಇದು. ನೋಡ್ರಿ, ಅಶೋಕನ ಶಾಸನವನ್ನು ಮೊದಲಿಗೆ ಅರ್ಥೈಸಿದ ವ್ಯಕ್ತಿ ಯಾರಪ್ಪ ಅಂದ್ರ ಬಿ ಆಪ್ಷನ್ ಇದೆ ನೋಡ್ರಿ. ಇದು ಜೇಮ್ಸ್ ಪ್ರಿನ್ಸೆಪ್. ಅವ್ರ ಏನಪ್ಪಾ ಅಂದ್ರ ಅಶೋಕನ ಶಾಸನ ಮೊದಲ ಬಾರಿಗೆ ಆತ ಏನಪ್ಪ ಅಂದ್ರ ಓದ್ತಾನ. ಏನ್ ಮಾಡ್ತಾನ? ಓದ್ತಾನ. ಯಾವ ವರ್ಷ ಓದ್ತಾನಂದ್ರ 1837ರಲ್ಲಿ. ಯಾವ ವರ್ಷ ಓದಿದಾತ? 1837ರಲ್ಲಿ ಏನಪ್ಪಾ ಅಂದ್ರ ಅಶೋಕನ ಶಾಸನವನ್ನು ಮೊದಲಿಗೆ ಬ್ರಿಟಿಷ್ ಇತಿಹಾಸಕಾರನಾದಂತ ಜೇಮ್ಸ್ ಪ್ರಿನ್ಸೆಪ್ ಅವರು ಏನಪ್ಪಾ ಅಂದ್ರ ಅದನ್ನ ಓದ್ತಾರೆ. ಇಲ್ಲಿ ಅದಾರ ನೋಡ್ರಿ, ಇವರೇ ಜೇಮ್ಸ್ ಪ್ರಿನ್ಸೆಪ್ ಅವರು. ಸುಮಾರು 180 ವರ್ಷಗಳಿಂದ ಏನಪ್ಪಾ ಅಂದ್ರ ಈತ ಬ್ರಿಟಿಷ್ ಇತಿಹಾಸಕಾರ ಅಂತ ಜೇಮ್ಸ್ ಪ್ರಿನ್ಸೆಪ್ ಅವ್ರು ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನ ಓದ್ತಾರ. ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿದ್ರು. 6 ಶತಮಾನಗಳ ಕಾಲದ ಹಿಂದೆ ದೆಹಲಿಯ ಸುಲ್ತಾನ, ಯಾವ ಸುಲ್ತಾನ? ದೆಹಲಿಯ ಸುಲ್ತಾನಾದ ಫಿರೋಜ್ ಶಾ ತುಘಲಕ್ ರವರು ಏನಪ್ಪಾ ಅಂದ್ರ ಅಶೋಕನ ಶಾಸನಗಳನ್ನು ಓದಿಸಲು ಪ್ರಯತ್ನ ಪಟ್ಟು ಏನ್ ಮಾಡಿದ್ರಪ್ಪ ಅಂದ್ರ ವಿಫಲವಾದ್ರು. ಏನಾದ್ರು? ವಿಫಲವಾದ್ರು. ನೆಕ್ಸ್ಟ್ ಕ್ವಶನ್ 106ನೇ ಕ್ವಶನ್ ನೋಡ್ರಿ. ಅಶೋಕನ 3ನೇ ಬೌದ್ಧ ಮಹಾಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಿದನು? ಎ ಆಪ್ಷನ್ ರಾಜಗೃಹ, ಬಿ ಆಪ್ಷನ್ ವೈಶಾಲಿ, ಸಿ ಆಪ್ಷನ್ ಪಾಟಲಿಪುತ್ರ, ಡಿ ಆಪ್ಷನ್ ಕುಂಡಲವನ. ನೋಡ್ರಿ, ಅಶೋಕನು 3ನೇ ಬೌದ್ಧ ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡ್ತಾನ? ಪಾಟಲಿಪುತ್ರದಲ್ಲಿ ಆಯೋಜನೆ ಮಾಡ್ತಾನ. ಇಲ್ಲೇ ನೋಡ್ರಿ, ಇಮೇಜ್ ನೋಡ್ರಿ ಒಂದ್ಸಲ. 3ನೇ ಬೌದ್ಧ ಮಹಾಸಮ್ಮೇಳನ ನಡೆದಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಒಂದು ಕಾಲ್ಪನಿಕವಾಗಿ ತೆಗೆದಂತ ಚಿತ್ರ. ಎಲ್ಲಿ ನಡೀತದೋ? ಎಲ್ಲಿ ನಡೀತು ನೋಡೋಣ ಹೇಳ್ರಿ. ಪಾಟಲಿಪುತ್ರದಲ್ಲಿ ನಡೀತು. ಎಲ್ಲಿ ನಡೀತು? ಪಾಟಲಿಪುತ್ರದಲ್ಲಿ ನಡೀತು. ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಪರೀಕ್ಷೆಗಳನ್ನ ಇವು ಎಲ್ಲಾ 4 ಬೌದ್ಧ ಮಹಾಸಮ್ಮೇಳನ ನಡೀತಾವ. 4 ಅಲ್ಲ 5 ನಡೀತಾವ. ಇಲ್ಲಿ 4 ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ 5ನೇದು ಯಾರು ಮಾಡ್ತಾರಪ್ಪ ಅಂದ್ರ ವೇನ್ ಸಾಂಗ್ ಮಾಡ್ತಾನೆ. ಹರ್ಷವರ್ಧನ ಮಾಡ್ತಾನೆ. ಯಾರು ಮಾಡ್ತಾರ? ಹರ್ಷವರ್ಧನ ಮಾಡ್ತಾನ. 5ನೇ ಬೌದ್ಧ ಸಮ್ಮೇಳನ ಯಾರು ಆಯೋಜನೆ ಮಾಡಿದ್ರ? ಹರ್ಷವರ್ಧನ ಮಾಡ್ತಾನ. ಅದರ ಅಧ್ಯಕ್ಷರು ಯಾರಾಗಿದ್ರ? ವೇನ್ ಸಾಂಗ್ ಆಗಿದ್ದ. ನೋಡ್ರಿ, ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಂದ್ರ ರಾಜಗೃಹದಲ್ಲಿ ನಡೀತು. 2ನೇ ಬೌದ್ಧ ಸಮ್ಮೇಳನ ನಡೀತಾ ವೈಶಾಲಿಯಲ್ಲಿ ನಡೀತು. ಇದು ಟಿ ಕೇಳಿದಾನ ಈ ಪ್ರಶ್ನೆ. 2019ರ ಟಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಒಂದ್ಸಲ. 2ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳೋಣ. ವೈಶಾಲಿ ನಗರದಲ್ಲಿ ನಡೀತು. ಇನ್ನ 3ನೇದಲ್ಲಿ ಪಾಟಲಿಪುತ್ರದಲ್ಲಿ ನಡೀತು. ಇನ್ನ 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಂದ್ರ ಕುಂಡಲವನ, ಕಾಶ್ಮೀರದ ಕುಂಡಲವನದಲ್ಲಿ ಏನಪ್ಪಾ ಅಂದ್ರ
ನಡೀತದೆ. ಇದನ್ನ ಯಾರು ಆಯೋಜನೆ ಮಾಡಿದ್ರಪ್ಪ ಅಂದ್ರ ಕನಿಷ್ಕ ಆಯೋಜನೆ ಮಾಡಿದ. 4ನೇ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡಿದವ್ರ ಯಾರು ಅಂದ್ರ ಕನಿಷ್ಕ ಮಾಡಿದ. ನೆಕ್ಸ್ಟ್ ನೋಡ್ರಿ, ಅಶೋಕನಿಗೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಇದು ಅಶೋಕನಿಗೆ ಬೌದ್ಧ ಧರ್ಮದ ಆಕರ್ಷಿತನಾಗಿ ಆತ ಏನ್ ಮಾಡಿದಪ್ಪ ಅಂದ್ರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಕಳಿಂಗ ಯುದ್ಧ ಆದ್ಮೇಲೆ ಆತ ಏನ್ ಮಾಡಿದಪ್ಪ ಅಂದ್ರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಮೊದಲು ಆತ ಶೈವ ಪಂಥಕ್ಕೆ ಸೇರಿದ್ದ. ಆತ ಶಿವನನ್ನು ಪೂಜೆ ಮಾಡ್ತಿದ್ದ ಮೊದಲು. ಅಶೋಕ ಮೊದಲು ಪೂಜಿಸುತ್ತಿದ್ದ ದೇವರ ಏನಪ್ಪಾ ಅಂದ್ರ ಶಿವ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಧರ್ಮ ಮಾಮಾತರರು ಎಂಬಂದ್ರ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡ್ತಾನ. ಯಾರನ್ನ ನೇಮಕ ಮಾಡ್ತಾನ? ಧರ್ಮ ಮಾಮಾತರರು ಎಂಬ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡ್ತಾನ. ಈ ಅಧಿಕಾರಿಗಳ ವರ್ಗ ಇವರ ಕೆಲಸ ಏನಪ್ಪಾ ಅಂದ್ರ ಈ ಸಮಾಜದಲ್ಲಿ ಉತ್ತಮ ನೀತಿಗಳನ್ನು ಮತ್ತು ನಡತೆಗಳನ್ನು ಪ್ರಚಾರ ಮಾಡುವುದು, ಬುದ್ಧನ ಸಂದೇಶಗಳನ್ನು ಪ್ರಚಾರ ಮಾಡುವುದು. ನೆಕ್ಸ್ಟ್ ಇವರು ಅನಾಥರು ಇರೋರು, ವಿಧಿವರು ಇರೋರು, ವಯೋವೃದ್ಧರು ಯಾರು ಇರ್ತಾರಲ್ಲ ಅವ್ರ ಹಳ್ಳಿಗಳಲ್ಲಿ ಅವರ ಕ್ಷೇಮವನ್ನು ನೋಡಿಕೊಳ್ಳೋದು. ನಮಗ್ ಕೇಳ್ತಾನೆ ಎಕ್ಸಾಂಪಲ್, ಧರ್ಮ ಮಾಮಾತರವರನ್ನು ಯಾರು ನೇಮಕ ಮಾಡಿದ್ರು? ಅಶೋಕ ನೇಮಕ ಮಾಡಿದ. ಯಾಕ ನೇಮಕ ಮಾಡಿದ? ಧರ್ಮ ಪ್ರಚಾರಕ್ಕಾಗಿ. ಯಾವ ಧರ್ಮ ಪ್ರಚಾರಕ್ಕಾಗಿ ಮಾಡಿದ? ಯಾವ ಧರ್ಮ ಪ್ರಚಾರಕ್ಕಾಗಿ ಮಾಡಿದಂದ್ರ ಬೌದ್ಧ ಧರ್ಮದ ಸಂದೇಶಗಳನ್ನು ಜಗತ್ತಿಗೆ ಸಾರುವ ಸಲುವಾಗಿ ಅಶೋಕನ ಏನ್ ಮಾಡಿದಪ್ಪ ಅಂದ್ರ ಧರ್ಮ ಮಾಮಾತರ ಎಂಬ ಅಧಿಕಾರಿಗಳನ್ನ ಆತ ಏನ್ ಮಾಡಿದ? ನೇಮಕ ಮಾಡಿದ. ನೆಕ್ಸ್ಟ್ ಅಶೋಕ ಧಮ್ಮ ಅಂತ ಬರ್ತದ. ಅಶೋಕ ಧಮ್ಮ ಅಥವಾ ಅಶೋಕನ ಧರ್ಮ ಅಂತ ಬರ್ತದ. ಅಶೋಕನ ಧರ್ಮ ಏನ್ ಹೇಳ್ತದ ನೋಡ್ರಿ. ಗುರು ಹಿರಿಯರನ್ನು, ತಂದೆ ತಾಯಿಯರನ್ನು ಗೌರವಿಸಬೇಕು, ಅವರಿಗೆ ವಿಧೇಯರಾಗಿರ್ಬೇಕು, ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರ್ಬೇಕು. ಒಬ್ಬ ವ್ಯಕ್ತಿ ಎದರ್ಲಿಂದ ಮುಕ್ತ ಆಗಿರ್ಬೇಕು, ಹಿಂಸೆ, ಕೋಪಗಳಿಂದ ಏನಾಗಿರ್ಬೇಕಂದ ಮುಕ್ತವಾಗಿರ್ಬೇಕು. ಇದು ಅಶೋಕನ ಧರ್ಮ ಹೇಳ್ತದ. ನೆಕ್ಸ್ಟ್ ನೋಡ್ರಿ, ಸಾಂಚಿ ಸ್ತೂಪ ಎಲ್ಲಿ ಕಂಡು ಬರ್ತದ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಸಾರನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯ ನಮ್ಮ ಏನ್ ಬಗೆದಪ್ಪ ಅಂದ್ರ ರಾಷ್ಟ್ರ ಲಾಂಛನವಾಗ್ಯದ. 4 ಮುಖದ ಸಿಂಹ ಅಂತ ಹೇಳ್ತೀವಲ್ಲ ನಾವು. ಅದಕ್ಕೆ ಯಾರಿಗೆ ಸಂಬಂಧಪಟ್ಟದಪ್ಪ ಅಂದ್ರ ಅಶೋಕಗೆ ಸಂಬಂಧಪಟ್ಟದ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಸಾರನಾಥ ಒಳಗೆ ಕಂಡು ಬರ್ತದ. ನೆಕ್ಸ್ಟ್ ಅಶೋಕ ಸುಮಾರು ಏನಪ್ಪ ಅಂದ್ರೆ 84,000 ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾನ. ಎಷ್ಟು ಮಾಡ್ತಾನ? 84,000 ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾನ. ಅದರಲ್ಲಿ ಅತ್ಯಂತ ದೊಡ್ಡದಾದ ಸ್ತೂಪ ಯಾವ್ದಪ್ಪ ಅಂದ್ರ ಸಾಂಚಿ ಸ್ತೂಪ ಬರ್ತದ. ಯಾವ ಸ್ತೂಪ ಬರ್ತದ? ಸಾಂಚಿ ಸ್ತೂಪ ಅತ್ಯಂತ ದೊಡ್ಡದಾದಂತ ಏನಪ್ಪಾ ಅಂದ್ರ ಸ್ತೂಪ ಆಗ್ಯದ. ನೆಕ್ಸ್ಟ್ ನೋಡ್ರಿ, 107ನೇ ಪ್ರಶ್ನೆ. ಕುಶಾನರು ಮೂಲತಃ ಯಾವ ಬುಡಕಟ್ಟು ಪಂಗಡಕ್ಕೆ ಸೇರಿದವರು? ಎ ಆಪ್ಷನ್ ಯೂಚಿ ಬುಡಕಟ್ಟು ಸಮುದಾಯ, ಬಿ ಸಂತಾಲ ಬುಡಕಟ್ಟು ಸಮುದಾಯ, ಸಿ ಸೋಲಿಗರು, ಡಿ ಮೇಲಿನ ಯಾರು ಅಲ್ಲ. ನೋಡ್ರಿ, ಕುಶಾನರು ಮೂಲತಃ ಯಾವ ಪಂಗಡಕ್ಕೆ ಅಥವಾ ಯಾವ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಂದ್ರ ಯೂಚಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಯಾವ ಸಮುದಾಯಕ್ಕೆ ಸೇರಿದವರು? ಯೂಚಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದರು. ಇವರು ಮಧ್ಯ ಏಷ್ಯಾದ ಮಧ್ಯ ಏಷ್ಯಾದ ಅಲೆಮಾರಿ ಜನಾಂಗವಾಗಿತ್ತು. ಯಾವ ಜನಾಂಗ ಆಗಿತ್ತು? ಒಂದು ಅಲೆಮಾರಿ ಜನಾಂಗ ಆಗಿತ್ತು. ಇವ್ರು ಏನಾದ್ರಪ್ಪ ಅಂದ್ರ ಭಾರತದ ಗಾಂಧಾರ ಪ್ರದೇಶದಲ್ಲಿ, ಈಗ ನಾವು ಅಫ್ಘಾನಿಸ್ತಾನ ಅಂತ ಕರಿತೀವಲ್ಲ, ಆ ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಸುಮಾರು 2,000 ವರ್ಷಗಳ ಹಿಂದೆ, ಎಷ್ಟು ಸಾವಿರ ವರ್ಷಗಳಿಂದ? 2,000 ವರ್ಷಗಳಿಂದ ಗಾಂಧಾರ ಪ್ರದೇಶದಲ್ಲಿ, ಅಫ್ಘಾನಿಸ್ತಾನದ ಹಿಂದಿನ ಹೆಸರು ಏನಂದ್ರ ಗಾಂಧಾರ ಪ್ರದೇಶ. ಆ ಪ್ರದೇಶದಲ್ಲಿ ಮೌರ್ಯರ ಅವನತಿ ಆದ ನಂತರ ಏನಪ್ಪಾ ಅಂದ್ರ ಕುಶಾನರ ಅಧಿಕಾರಕ್ಕೆ ಬಂದರು. ಯಾರ ಅವನತಿ ಆದ ನಂತರ ಕುಶಾನರ ಅಧಿಕಾರಕ್ಕೆ ಬಂದ್ರಂದ್ರ ಮೌರ್ಯರ ಅವನತಿ ನಂತರ ಏನಪ್ಪಾ ಅಂದ್ರ ಅವರು ಅಧಿಕಾರಕ್ಕೆ ಬಂದರು. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಿರುವಂತ ಒಂದು ಅಲೆಮಾರಿ ಜನಾಂಗ. ಇವ್ರು ಯಾವ ಪಂಗಡಕ್ಕೆ ಸೇರಿದ್ರಂದ್ರ ಯೂಚಿ ಪಂಗಡಕ್ಕೆ ಸೇರಿದ್ರು. ಇವರು ಭಾರತದ ವಾಯು ಪ್ರದೇಶದಲ್ಲಿ ನೆಲೆಸಿದ ಶಕರು ಮತ್ತು ಪಾರ್ಥಿಯರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ಏನ್ ಮಾಡಿದ್ರ ಕುಶಾನರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರು? ಕುಶಲ್ ಕಡ್ಫಿಸಸ್ ಅಂತ ಬರ್ತಾನ. ಕುಶನ ಮನೆತನದ ಸ್ಥಾಪಕ ಯಾರಂದ್ರ ಕುಶಲ್ ಕಡ್ಫಿಸಸ್ ಬರ್ತಾನ. ನೆಕ್ಸ್ಟ್ ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಗಳು ಕನಿಷ್ಕ ಬರ್ತಾನ. ನೆಕ್ಸ್ಟ್ ವಿಮ್ ಕಡ್ಫಿಸಸ್ ಬರ್ತಾನ. ಯಾರು ಬರ್ತಾರ? ವಿಮ್ ಕಡ್ಫಿಸಸ್ ಅವ್ರು ಬರ್ತಾರೆ. ಕನಿಷ್ಕನ ರಾಜಧಾನಿ ಪುರುಷಾಪುರ ಅಂತ ಬರ್ತದ. ಕನಿಷ್ಕನ ರಾಜಧಾನಿ ಯಾವುದು? ಪುರುಷಾಪುರ ಬರ್ತದ. ಅದಕ್ಕೆ ಸದ್ಯಕ್ಕೆ ಏನಂತ ಕರಿತಾರ ಅಂದ ಪೇಶಾವರ ಅಂತ ಕರಿತಾರ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಪುರುಷಾಪುರ. ಇದು ಯಾರು ರಾಜಧಾನಿ ಅಪ್ಪ ಅಂದ್ರ ಕನಿಷ್ಕ. ನೆಕ್ಸ್ಟ್ ಕುಶನರ ಮನೆತನದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಕನಿಷ್ಕ ಬರ್ತಾನ. ನೆಕ್ಸ್ಟ್ ಕುಶನ ಮನೆತನ ಸ್ಥಾಪಕ ಯಾರಂದ್ರ ಕುಶಲ್ ಕಡ್ಫಿಸಸ್. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ಭಾರತದಲ್ಲಿ ಮೊದಲ ಬಾರಿಗೆ
ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಕುಶಾನರು. ಕುಶಾನರೊಳಗೆ ಯಾವ ದೊರೆ ತಂದಪ್ಪ ಅಂದ್ರ ಮಿಮ್ ಕಡ್ಫಿಸಸ್ ಏನ್ ಮಾಡ್ದಪ್ಪ ಅಂದ್ರ ಆತ ಚಿನ್ನದ ನಾಣ್ಯವನ್ನು ಭಾರತದಲ್ಲಿ ಮೊದಲೇ ಜಾರಿಗೆ ತಂದ. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ GK ಪಾಯಿಂಟ್ ಏನಪ್ಪ ಅಂದ್ರ ಆಗ್ತದ ನೆನಪಿರ್ಲಿ. ನೆಕ್ಸ್ಟ್ ನೋಡ್ರಿ ಇವ್ರು ಯಾರು ಕುಜಲ್ ಕಡ್ಫಿಸಸ್ ಏನದಾರಲ್ಲ ಈತನ ಏನಪ್ಪ ಅಂದ್ರ ಕುಜಲ್ ಕಡ್ಫಿಸಸ್. ಈತ ಕನಿಷ್ಕ ಈತ ಯಾರೀತ ಕನಿಷ್ಕ. ಕನಿಷ್ಕನ ಏನಪ್ಪ ಅಂದ್ರ ಮೂರ್ತಿ ಏನಾಗ್ಯದಪ್ಪ ಅಂದ್ರ ಅದು ಬಂಜಕ್ ಆಗ್ಯದ ಅಂದ್ರ ಅದು ಏನಪ್ಪ ಅಂದ್ರ ಮುರಿದಿದೆ. ಅದು ಏನಾಗ್ಯದ ಮುರಿದಿದೆ. ಈತನ ಕಾಲ್ ನೋಡ್ರಿ ಒಂದ್ಸಲ. ಈ ಕಾಲ್ ಏನಪ್ಪ ಅಂದ್ರ ಆಯ್ತ ಬೂಟ್ ಹಾಕಿದ ನೋಡ್ರಿ. ಏನ್ ಹಾಕಿದಾನ ಆತ ಬೂಟ್ ಹಾಕಿದ ನೋಡ್ರಿ. ಭಾರತ ದೇಶದಲ್ಲಿ ಬೂಟನ್ನು ಧರಿಸಿದ ಮೊದಲ ದೊರೆ ಅಥವಾ ರಾಜ ಯಾರಪ್ಪ ಅಂದ್ರ ಕನಿಷ್ಕ ಬರ್ತಾನ. ಕನಿಷ್ಕ ಬರ್ತಾನೆ. ಯಾರು ಬರ್ತಾರ? ಕನಿಷ್ಕ ಬರ್ತಾನ. ನೆಕ್ಸ್ಟ್ 108ನೇ ಪ್ರಶ್ನೆ ನೋಡ್ರಿ. ಕನಿಷ್ಕನು ಸಮಕಾಲೀನ ವೈದ್ಯನಾಗಿದ್ದವರು ಯಾರು? ಆಲ್ರೆಡಿ ಪ್ರಶ್ನೆ ಆಗ್ಯದ ಇದು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಆಲ್ರೆಡಿ ಏನಾಗ್ಯದಪ್ಪ ಅಂದ್ರೆ ಪ್ರಶ್ನೆ ಆಗ್ಯದ ನೋಡ್ರಿ. ಎ ಆಪ್ಷನ್ ನಾಗಾರ್ಜುನ, ಬಿ ಆಪ್ಷನ್ ವಸುಮಿತ್ರ, ಸಿ ಆಪ್ಷನ್ ಚರಕ, ಡಿ ಆಪ್ಷನ್ ಅಶ್ವಘೋಷ. ನೋಡ್ರಿ ಕನಿಷ್ಕನ ಸಮಕಾಲೀನಲ್ಲಿ ವೈದ್ಯನಾಗಿದ್ದವರು ಯಾರಪ್ಪ ಅಂದ್ರ ಚರಕ ಬರ್ತಾನೆ. ಯಾರ ಬರ್ತಾರ? ಚರಕ ಬರ್ತಾರ. ಚರಕ ಏನ್ ಮಾಡ್ತಾನ? ಆಯುರ್ವೇದ ಪದ್ಧತಿಯಲ್ಲಿ ಬಹಳ ಪ್ರಖ್ಯಾತಿ ಬಿಡ್ಕೊಂಡಿರ್ತಾವ. ಯಾವ ಪದ್ಧತಿ? ಆಯುರ್ವೇದ ಪದ್ಧತಿ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಚರಕ ಸಂಹಿತೆ ಅಂತ ಒಂದು ಪುಸ್ತಕವನ್ನು ಬರೀತಾನೆ. ಯಾವ ಪುಸ್ತಕ ಬರ್ತಾನ? ಚರಕ ಸಂಹಿತೆ ಅಂತ ಏನ್ ಬಂದ ಒಂದು ಪುಸ್ತಕ ಬರೀತಾನ. ಇನ್ನ ನಾಗಾರ್ಜುನ ಈತ ಮಾಧ್ಯಮಿಕ ಸೂತ್ರ ಅಂತ ಒಂದು ಪುಸ್ತಕ ಬರೀತಾನೆ. ಯಾವ ಸೂತ್ರ? ಮಾಧ್ಯಮಿಕ ಸೂತ್ರ ಅಂತ ಒಂದು ಪುಸ್ತಕ ಬರೀತಾನೆ. ಈತನನ್ನ ನಾವೇನಂತ ಕರಿತೀವಿ ಅಂದ್ರ ಭಾರತದ ಐನ್ಸ್ಟೈನ್ ಅಂತ ಕರಿತೀವಿ. ಏನಂತ ಕರಿತೀವಿ ಈತನ? ನಾಗಾರ್ಜುನನ ಏನಂತ ಕರಿತೀವಿ ಅಂದ್ರ ಭಾರತದ ಐನ್ಸ್ಟೈನ್ ಅಂತ ಕರಿತೀವಿ. ಇನ್ನ ವಸುಮಿತ್ರ 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷನಾಗಿದೆ ಈತ. 4ನೇ ಬೌದ್ಧ ಮಹಾಸಮ್ಮೇಳನ ಯಾರ ಆಯೋಜನೆ ಮಾಡಿದ್ರಿ ಹೇಳ್ರಿ? ಕನಿಷ್ಕ ಮಾಡಿದ. ಎಲ್ಲಿ ಮಾಡಿದ? ಕುಂಡಲವನ, ಕಾಶ್ಮೀರದ ಕುಂಡಲವನದಲ್ಲಿ ಏನಪ್ಪಾ ಅಂದ್ರ ಆತ 4ನೇ ಬೌದ್ಧ ಮಹಾಸಮ್ಮೇಳನ ಏನಪ್ಪಾ ಅಂದ್ರ ಆಯೋಜನೆ ಮಾಡಿದ. ಇದರ ಅಧ್ಯಕ್ಷರು ಯಾರಾಗಿದ್ರ? ವಸುಮಿತ್ರ ಆಗಿದ್ದ. ನೆಕ್ಸ್ಟ್ ಅಶ್ವಘೋಷ ಈತ ಒಂದು ಪುಸ್ತಕ ಬರೀತಾನ. ಆಲ್ರೆಡಿ ಏನಪ್ಪಾ ಅಂದ್ರ KSRP ಎಕ್ಸಾಮ್ ಏನಪ್ಪಾ ಅಂದ್ರ ಕೇಳಿದಾನ ಇದನ್ನ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಎಕ್ಸಾಮ್ ಏನಪ್ಪಾ ಅಂದ್ರ ಕೇಳಿದಾನ. ಏನಂತ ಕೇಳಿದಾನಪ್ಪ ಅಂದ್ರ ಬುದ್ಧ ಚರಿತ. ಯಾವ ಚರಿತ? ಬುದ್ಧ ಚರಿತ ಕೃತಿ ಬರೆದವ್ರು ಯಾರು ಅಂತ ಕೇಳಿದಾನ. ಯಾರು ಬರ್ದಾರ? ಅಶ್ವಘೋಷ ಬರ್ತಾನ. ಯಾರು ಬರ್ದಾರ? ಅಶ್ವಘೋಷ. ಯಾವ ಭಾಷೆ ಒಳಗೆ ಬರೆದ? ಸಂಸ್ಕೃತ ಭಾಷೆ ಒಳಗೆ ಬರೆದಿದ್ದಾನ. ಯಾವ ಭಾಷೆ ಒಳಗೆ ಬರೆದಾತ? ಸಂಸ್ಕೃತ ಭಾಷೆ ಒಳಗ ಆತ ಬರೆದ. ಇಲ್ಲ ನೋಡ್ರಿ ಇವ್ರೇ ಚರಕ. ಇವ್ರು ಯಾರಪ್ಪ ಅಂದ್ರ ಚರಕ. ಆತ ಬರ್ದಿದ್ದ ಏನಪ್ಪಾ ಅಂದ್ರ ಚರಕ ಸಾಹಿತ್ಯ. ಇಲ್ಲಿ ಇದಾಳು ಚರಕ ಸಾಹಿತ್ಯ ಅಂತ ಬಂದ ಆತ ಬರದ. ಈ ಚರಕ ಸಾಹಿತ್ಯ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಆಯುರ್ವೇದಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟದ. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟದ? ಇದು ಆಯುರ್ವೇದಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟದ. ನೋಡ್ರಿ ಕುಶನರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ತಿಳ್ಕೊನು. ಈತ ಅಂದ್ರೆ ಯಾರು? ಕನಿಷ್ಕ. ಈತ ಅಂದ್ರೆ ಯಾರಿಲ್ಲಿ? ಕನಿಷ್ಕ. ನೋಡ್ರಿ ಕನಿಷ್ಕ ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದ. ಏನಾಗಿದ್ದ ಆತ? ಅನುಯಾಯಿ ಆಗಿದ್ದ. ಕನಿಷ್ಕನು ಸಹ ಏನಪ್ಪಾ ಅಂದ್ರ ಅಶೋಕನಂತೆ ಬೌದ್ಧ ಧರ್ಮಕ್ಕೆ ಅಪಾರವಾದ ಪ್ರೋತ್ಸಾಹ ಕೊಟ್ಟ. ಅಶೋಕನಂತೆ ಆದ ಸ್ತೂಪಗಳನ್ನು ನಿರ್ಮಾಣ ಮಾಡಿದ, ನಿಯೋಗಗಳನ್ನು ವಿದೇಶಕ್ಕೆ ಕಳಿಸಿದ, ಧರ್ಮ ಪ್ರಚಾರ ಕಾರ್ಯವನ್ನು ಕೈಗೊಂಡ. ಆದ್ರಿಂದ ಕನಿಷ್ಕನನ್ನ ನಾವೇನಂತೀವಿ ಅಂದ್ರೆ 2ನೇ ಅಶೋಕ ಅಂತ ಕರಿತೀವಿ. ಯಾಕೆ ಕರಿತೀವಿ ಆತನ? ಬೌದ್ಧ ಧರ್ಮದ ಅನುಯಾಯಿಯಾಗಿ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಸ್ತೂಪಗಳನ್ನ, ಅಶೋಕನಂತೆ ಸ್ತೂಪಗಳನ್ನ ನಿರ್ಮಾಣ ಮಾಡಿ ಧರ್ಮ ಪ್ರಚಾರಕ್ಕಾಗಿ ವಿದೇಶಿಗಳಿಗೆ ತನ್ನ ರಾಯಭಾರಿಗಳನ್ನ, ನಿಯೋಗಗಳನ್ನ, ಸಂಘಗಳನ್ನ ಆತ ಕಳಿಸಿದ. ಅದ್ರ ಸಲುವಾಗಿ ಕನಿಷ್ಕಗೆ ಏನಂತ ಕರಿತಾರ ಅಂದ್ರೆ 2ನೇ ಅಶೋಕ ಅಂತ ಕರಿತಾರ. ಕೇಳ್ತಾನ ನಮಗೆ ಎಕ್ಸಾಮ್ ಏನಂತ ಕೇಳ್ತಾನ? ಯಾರನ್ನು 2ನೇ ಅಶೋಕ ಎಂದು ಕರೀತೀವಿ ಅಂತ ಕೇಳ್ತಾನ. ಯಾರನ್ನು ಕರಿತೀವಿ? ಕನಿಷ್ಕ ಕರಿತೀವಿ. ಈತ ತಾನು ಅಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ ಸಾಮಾನ್ಯ ಶಕ 78ರಲ್ಲಿ ಕನಿಷ್ಕ ತಾನು ಅಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ ಆತ ಏನ್ ಮಾಡ್ತದ ಅಂದ್ರ ಸಾಮಾನ್ಯ ಶಕ 78ರಲ್ಲಿ ಶಾಲಿವಾನ ಅಥವಾ ಶಕಯುಗವನ್ನು ಪ್ರಾರಂಭ ಮಾಡ್ತಾನೆ. ಸಾಕಷ್ಟು ಬಾರಿ ನಾವು ಪ್ರಶ್ನೆ ಕೇಳೋಣ. ಏನಂತ ಕೇಳೋಣ? ಶಕಯುಗವನ್ನು ಪ್ರಾರಂಭಿಸಿದವರು ಯಾರಂತ ಕೇಳಿದಾನ. ಶಕಯುಗ ಯಾವಾಗ ಪ್ರಾರಂಭ ಆಯ್ತು ಅಂತ ನಮಗೆ ಪ್ರಶ್ನೆ ಕೇಳಿದಾನ. ಯಾವಾಗ ಪ್ರಾರಂಭ ಆಯ್ತಂದ್ರ 78ರಲ್ಲಿ. ಇದನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂದ್ರ ಕನಿಷ್ಕ. ಇದೇ ಮುಂದೆ ಏನಾಗ್ತದಂದ್ರ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ಆಗ್ತದ. ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ಏನಪ್ಪ ಅಂದ್ರ ಶಾಲಿವಾನ ಶಕಯುಗ ಅಂತ ಬರ್ತದ. ನೆಕ್ಸ್ಟ್ ಈತನ ರಾಜ್ಯ ಪುರುಷಪುರ ಆಲ್ರೆಡಿ ಅಧ್ಯಯನ ಮಾಡಿದೀವಿ. ನೆಕ್ಸ್ಟ್ ಕನಿಷ್ಕನ ಕಾಲದಲ್ಲಿ ಯಾವ ಪಂಥವು ಅತಿ ಹೆಚ್ಚು ಜನಪ್ರಿಯ ಪಡಿದಂದ್ರ ಮಹಾಯಾನ ಪಂಥ ಅಂತ ಬರ್ತದೆ.
ಒಟ್ಟ ಬೌದ್ಧ ಧರ್ಮದಲ್ಲಿ ಏನಪ್ಪಾ ಅಂದ್ರೆ ಎರಡು ಪಂಥಗಳು ಬರ್ತದ. ಒಂದು ಈನಯಾನ ಪಂಥ ಬರ್ತದ, ಇನ್ನೊಂದು ಮಹಾಯಾನ ಪಂಥ ಬರ್ತದ. ಹ ಕನಿಷ್ಕ ಯಾವ ಪಂಥಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಪ್ಪ ಅಂದ್ರ ಮಹಾಯಾನ ಪಂಥಕ್ಕೆ ಏನಪ್ಪಾ ಅಂದ್ರ ಬಹಳಷ್ಟು ಅರ್ಥ ಏನಪ್ಪಾ ಅಂದ್ರ ಆತ ಪ್ರೋತ್ಸಾಹವನ್ನು ಕೊಟ್ಟ. ಇನ್ನ ಕನಿಷ್ಕನ ಕಾಲದಲ್ಲಿದ್ದ ಪ್ರಮುಖ ವಿದ್ವಾಂಸವ್ರ ನೋಡ್ರಿ, ನಾಗಾರ್ಜುನ ಬರ್ತಾನೆ. ಆಲ್ರೆಡಿ ನಿಮ್ಗೆ ಏನಪ್ಪಾ ಅಂದ್ರೆ ಹೇಳಿದೀನಿ, ಆತ ಮಾಧ್ಯಮಿಕ ಸೂತ್ರ ಬರೀತಾನೆ. ಆತನ ನಾವ್ ಏನಂತ ಭಾರತದ ಎಷ್ಟೇನೆ ಅಂತ ಕರಿತೀವಿ. ಅಶ್ವಘೋಷ ಬುದ್ಧ ಚರಿತ್ರೆ ಕೃತಿಯನ್ನು ಬರೀತಾನ. ಹ ವಸುಮಿತ್ರ ಏನಪ್ಪಾ ಅಂದ್ರ 4ನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷರಿದ್ರು. ಇನ್ನೊಬ್ಬ ಏನಪ್ಪಾ ಅಂದ್ರ ಸಂರಕ್ಷಕ. ಕನಿಷ್ಕನ ಕಾಲದಲ್ಲಿ ಬರುವಂತ ಪ್ರಮುಖ ಆ ಪಂಡಿತರ ಅಥವಾ ವಿದ್ವಾಂಸವರು ಯಾರಪ್ಪ ಅಂದ್ರ ನಾಗಾರ್ಜುನ, ಅಶ್ವಘೋಷ, ಸಂಘಮಿತ್ರ, ನೆಕ್ಸ್ಟ್ ಏನಪ್ಪಾ ಅಂದ್ರ ಸಂರಕ್ಷಕ ಬರ್ತಾರೆ. ನಿಮಗೆ ಇವುಗಳ ಮೇಲೂ ಪ್ರಶ್ನೆ ಕೇಳಬಹುದು. ಗುಂಪಿಗೆ ಸೇರದ ವ್ಯಕ್ತಿಗಳನ್ನು ಗುರುತಿಸಿ ಅಂತಾನು ಏನಪ್ಪಾ ಅಂದ್ರ ನಮಗ ಪ್ರಶ್ನೆಗಳನ್ನು ರೈಸ್ ಮಾಡಬಹುದು. ಈತನ ಕಾಲದ ವೈದ್ಯ, ಯಾತನ ಕಾಲದಿಂದ ಕನಿಷ್ಕನ ಕಾಲದ ವೈದ್ಯ ಯಾರಪ್ಪ ಅಂದ್ರ ಚರಕ ಬರ್ತಾನ. ಆತ ಬರೆದ ಕೃತಿನ ಏನಪ್ಪಾ ಅಂದ್ರ ಚರಕ ಸಾಹಿತಿ. ನೆಕ್ಸ್ಟ್ 109ನೇ ಪ್ರಶ್ನೆ, ಕನಿಷ್ಕನ ಕಲ್ಲಿನ ವಿಗ್ರಹವು ಯಾವ ನಗರದಲ್ಲಿ ಪತ್ತೆಯಾಗಿದೆ? ಎ ಆಪ್ಷನ್ ಪುರುಷಪುರ, ಬಿ ಆಪ್ಷನ್ ಮಥುರಾ, ಸಿ ಆಪ್ಷನ್ ಗಾಂಧಾರ, ಡಿ ಆಪ್ಷನ್ ಕನಿಷ್ಕಪುರ. ನೋಡ್ರಿ, ಕನಿಷ್ಕನ ಕಲ್ಲಿನ ವಿಗ್ರಹ ಅಗಳ ನೋಡಿದ್ರಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಇದಲ್ಲ, ಇದೇ ಕನಿಷ್ಕನ ಕಲ್ಲಿನ ವಿಗ್ರಹ. ಇದು ಯಾವ ನಗರದಲ್ಲಿ ಏನಾಗಿದಪ್ಪ ಅಂದ್ರ ಪತ್ತೆ ಆಗಿದೆ ಅಂತ ಏನಪ್ಪಾ ಅಂದ್ರ ಪ್ರಶ್ನೆ ಕೇಳಿದ್ರ. ಇದು ಯಾವ ನಗರ ಅಂದ್ರ ಮಥುರಾ ನಗರದಲ್ಲಿ ಏನಪ್ಪಾ ಅಂದ್ರ ಈ ಕಲ್ಲಿನ ವಿಗ್ರಹ ಏನಂತಪ್ಪ ಅಂದ್ರ ಪತ್ತೆ ಆಯ್ತು. ಕನಿಷ್ಕನ ಅಧಿಕಾರಕ್ಕೆ ಅಧಿಕಾರದವ ಏನಪ್ಪಾ ಅಂದ್ರ ಸಾಕಷ್ಟು ಸ್ತೂಪಗಳ ಏನಪ್ಪಾ ಅಂದ್ರ ನಿರ್ಮಿಸಿದ. ಅದ್ರ ಸಲುವಾಗಿ ಅವನೇ 2ನೇ ಅಶೋಕ ಅಂತ ಕರಿತೀವಿ. ಈತ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್, ಈತ ಪುರುಷಾಪುರದಲ್ಲಿ ಏನಪ್ಪಾ ಅಂದ್ರ 13 ಅಂತಸ್ತಿನ ಒಂದು ಗೋಪುರವನ್ನು ಕಟ್ಟಿಸ್ತಾನೆ. ಯಾವ ಊರಲ್ಲಿ? ಪುರುಷಾಪುರದಲ್ಲಿ. ಅದು ಎಷ್ಟು ಅಡಿ ಎತ್ತರ ಇದೆ ಅಂದ್ರ 400 ಅಡಿ ಎತ್ತರ ಅದ. ಎಷ್ಟು ಎತ್ತರ ಅದ? 400 ಅಡಿ ಎತ್ತರ ಅದ. ನೆಕ್ಸ್ಟ್ ಇನ್ನ ಕನಿಷ್ಕನ ಏನಪ್ಪಾ ಅಂದ್ರ ಬಹಳ ಕಲಾ ಪೋಷಕನಾಗಿದ್ದ. ಕಲೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟ. ಆತನ ಏನಪ್ಪಾ ಅಂದ್ರೆ ಬೇರೆ ಬೇರೆ ಪ್ರದೇಶದಿಂದ ಕಲೆಯಲ್ಲಿ ಆಸಕ್ತಿ ಹೊಂದಿದ ಕಲಾ ಪೋಷಕರನ್ನ ಕರೆಸಿದ. ಇದರ ಪರಿಣಾಮವಾಗಿ ಏನಪ್ಪಾ ಅಂದ್ರ ಗಾಂಧಾರ ಪ್ರದೇಶದಲ್ಲಿ ಗಾಂಧಾರ ಕಲೆ, ನೆಕ್ಸ್ಟ್ ಮಥುರಾ ಕಲಾ ಶೈಲಿಗಳು ಹುಟ್ಟಿಕೊಂಡು ಗಾಂಧಾರ ಕಲೆ ಅಥವಾ ಶೈಲಿ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಕುಶನ ಮನೆತನಕ್ಕೆ ಸಂಬಂಧಪಟ್ಟದ. ಇವುಗಳನ್ನ ಏನಪ್ಪಾ ಅಂದ್ರ ಯಾವುದರ ಪರಿಣಾಮವಾಗಿ ಹುಟ್ಟಿಕೊಂಡವಪ್ಪ ಅಂದ್ರ ಕನಿಷ್ಕನು ಏನಪ್ಪಾ ಅಂದ್ರ ಬೇರೆ ಬೇರೆ ಪ್ರದೇಶದಿಂದ ಏನಪ್ಪಾ ಅಂದ್ರ ಕಲೆಗಾರರನ್ನು ಕರೆಸಿದ. ಅದರ ಪರಿಣಾಮವಾಗಿ ಹುಟ್ಟಿಕೊಂಡ ಏನಪ್ಪಾ ಅಂದ್ರ ಒಂದು ಗಾಂಧಾರ ಕಲೆ ಬರ್ತದ, ಇನ್ನೊಂದು ಮಥುರಾ ಕಲೆಗಳು ಏನಪ್ಪಾ ಅಂದ್ರ ಕಲಾ ಶೈಲಿಗಳು ಏನಂತಂದ್ರ ಹುಟ್ಟಿಕೊಂಡವು. ನೆಕ್ಸ್ಟ್ ನೋಡ್ರಿ, ಮಥುರೆಯಲ್ಲಿ ಏನಾಗಿದಪ್ಪ ಅಂದ್ರ ಕಲ್ಲಿನ ವಿಗ್ರಹ ಅಂದ್ರ ಕನಿಷ್ಕನ ಕಲ್ಲಿನ ವಿಗ್ರಹ ದೊರೆತಿದ. ಅದರ ಕೆಳಭಾಗದಲ್ಲಿ ಏನಪ್ಪಾ ಅಂದ್ರ ಅದರ ಕೆಳಭಾಗದಲ್ಲಿ ಏನಾಗಿದಪ್ಪ ಅಂದ್ರ ಆತನ ಹೆಸರನ್ನ ಕೆತ್ತಲಾಗಿದೆ. ಇನ್ ನೋಡ್ರಿ, ಒಂದ್ಸಲ ನಿಮಗ್ ಪ್ರಶ್ನೆ ಒಳಿಬಹುದು. ಇಲ್ಲಿ ಏನಪ್ಪಾ ಅಂದ್ರ ಕಲ್ಲಿನ ವಿಗ್ರಹ ಅದ ಅಲ್ರಿ, ಇದ್ರದ್ದು ಏನಪ್ಪಾ ಅಂದ್ರ ಕುತ್ತಿಗಿನ ಕಟ್ಟಾಗಿ ಹೋಗ್ಯದ. ರುಂಡ ಬೇರೆ ಅದ, ನೆಕ್ಸ್ಟ್ ಏನಪ್ಪಾ ದೇಹ ಬೇರೆ ಅದ. ಇದನ್ನ ಕನಿಷ್ಕನ ವಿಗ್ರಹ ಅಂತ ಹೆಂಗ್ ಕಂಡು ಹಿಡಿದ್ರ ಅಂತ ನಿಮಗ್ ಅನಿಸ್ಬೋದು. ಹೆಂಗ್ ಅನಿಸ್ಬಾ ಅಂದ್ರ ಅದಕ್ಕೆ ಕಾರಣ ಏನ? ಅದನ್ನ ಹೆಂಗ ಕಂಡು ಹಿಡಿದ್ರಪ್ಪ ಅಂದ್ರ ಆತನ ಕೆಳಗೆ ಆ ಕಲ್ಲಿನ ವಿಗ್ರಹದ ಕೆಳಗೆ ಏನ್ ಮಾಡಿದ್ರಪ್ಪ ಅಂದ್ರ ಕನಿಷ್ಕನ ಹೆಸರು ಬರೆಯಲಾಗಿರುವುದನ್ನ ಏನ್ ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಇನ್ನ 110ನೇ ಪ್ರಶ್ನೆ ಮತ್ತು ಈ ಕ್ಲಾಸ್ನ ಕೊನೆಯ ಪ್ರಶ್ನೆ ನೋಡ್ರಿ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಸೀದಾ ಏನ್ ಮಾಡೋಣಪ್ಪ ಅಂದ್ರ ಹೊಂದಿಸ್ಬಿಡ ನೋಡ್ರಿ. ಅಶೋಕ ಏನಪ್ಪಾ ಅಂದ್ರ ಒಂದು ಬಿರುದು ಏನಾಗಿತ್ತಂದ್ರ ದೇವನಾಮ ಪ್ರಿಯದರ್ಶಿ ಆಗಿತ್ತು. ನೆಕ್ಸ್ಟ್ ಇನ್ನ ಕನಿಷ್ಕಪುರ ಎಂಬ ನಗರವನ್ನು ಏನ್ ಮಾಡಿದಪ್ಪ ಅಂದ್ರ ಆತ ಕಟ್ಟಿದ ಅಥವಾ ಸ್ಥಾಪಿಸಿದ. ಆಯುರ್ವೇದ ಪದ್ಧತಿಯ ತವರೂರು ಅಂತ ಯಾವ ದೇಶಕ್ಕೆ ಕರಿತೀವಿ ಅಂದ್ರ ಭಾರತ ದೇಶಕ್ಕೆ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಆಯುರ್ವೇದ ಪದ್ಧತಿಯ ಏನಪ್ಪಾ ಅಂದ್ರ ತವರೂರು ಅಂತ ಯಾವ ದೇಶಕ್ಕೆ ಕರಿತೀವಿ ಅಂದ್ರ ಭಾರತಕ್ಕೆ ಕರಿತೀವಿ. ಇನ್ನ ಗಾಂಧಾರ ಮತ್ತು ಮಥುರಾ ಯಾವುದಕ್ಕೆ ಪ್ರಸಿದ್ಧ ಆಗಿದ್ದಪ್ಪ ಅಂದ್ರ ಅವು ಕಲಾ ಕೇಂದ್ರಗಳಾಗಿದ್ದು. ನೆಕ್ಸ್ಟ್ ಮಹೇಂದ್ರ ಮತ್ತು ಸಂಘಮಿತ್ರ ಇವ್ರು ಏನಾಗಿದ್ರಪ್ಪ ಅಂದ್ರ ಬೌದ್ಧ ಮತ ಧರ್ಮದ ಪ್ರಚಾರಕ್ಕಾಗಿದ್ರು. ಇವ್ರು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋರು ಎಲ್ಲಿಗೆ ಹೋಗಿದ್ರು ಅಂದ್ರ ಶ್ರೀಲಂಕಾಕ್ಕೆ ಹೋಗಿದ್ರು. ಇವ್ರು ಯಾರಪ್ಪ ಅಂದ್ರ ಅಶೋಕನ ಮಕ್ಕಳು. ಮಹೇಂದ್ರ ಏನಪ್ಪಾ ಅಂದ್ರ ಮಗ, ಸಂಘಮಿತ್ರ ಅನ್ನೋದು ಏನಪ್ಪಾ ಅಂದ್ರ ಆತ ಮಗಳು. ಇಬ್ರು ಬೌದ್ಧ ಧರ್ಮ ಪ್ರಚಾರ ಮಾಡಲು ಎಲ್ಲಿಗೆ ಹೋಗಿದ್ರಪ್ಪ ಅಂದ್ರ ಶ್ರೀಲಂಕಾಕ್ಕೆ ಹೋಗಿದ್ರು. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.